ಇವತ್ತು ಕಾರ್ಮಿಕ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ. ಇವತ್ತು ನಾಳೆ 2 ದಿನ ಕಾರ್ಮಿಕರ ಮುಷ್ಕರ ಇರುತ್ತೆ. ಬಹುತೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಈಗಾಗಲೇ ಘೋಷಿಸಲಾಗಿದೆ. ಆ ಮೂಲಕ ಮುಂದಿನ 48 ಗಂಟೆ 2 ದಿನ ಭಾರತ ಸ್ತಬ್ಧವಾಗುತ್ತೆ. ಕಾರ್ಮಿಕ ಸಂಘಟನೆಗಳಿಂದ ಕರೆ ಕೊಡಲಾಗಿರುವಂತಹ ಬಂದಿದು. ಇವತ್ತು ನಾಳೆ 2 ದಿನಗಳ ಕಾಲ ಮುಷ್ಕರ ಇರುತ್ತೆ. ಅಗತ್ಯ ವಸ್ತು ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆಗಲ್ಲ ಅಂತ ಈಗ ಮಾಹಿತಿ ಸಿಕ್ಕಿರೋ. ಅಂದ್ರೆ ನಿನ್ನೆಯಿಂದ ಇತ್ತು, ಆದ್ರೆ ಈಗ ಇವತ್ತೇನು ತೊಂದರೆ ಆಗಲ್ಲ ಅನ್ನೋದು ವಿಚಾರ ಇದೆ. ಜೊತೆಗೆ ಬೇರೆ ಬೇರೆ ಯಾವ್ದಿರುತ್ತೆ, ಏನೇನಿರಲ್ಲ ಅದ್ರ ಬಗ್ಗೆ ನ್ಯೂಸ್ 18 ನಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ಸೇವೆ ಇರೋದಿಲ್ಲ. ರೈಲು ಸಂಚಾರ ಎಂದಿನಂತೆ ಇರುತ್ತೆ, ಆದ್ರೆ ಬಸ್ ಇರೋದಿಲ್ಲ. ಯಾರ್ಯಾರು ಇವತ್ತು ಪ್ರಯಾಣ ಮಾಡ್ತಿದ್ದೀರಿ, ಪ್ಲಾನ್ ಹಾಕೊಂಡಿರ್ತೀರಿ, ನೀವು ಅದನ್ನ ಕ್ಯಾನ್ಸಲ್ ಮಾಡಬಹುದು. ಅದೇ ರೀತಿಯಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಇರಲ್ಲ, ರೈಲು ಸಂಚಾರ ಇರುತ್ತೆ. ಬೇರೆ ಬೇರೆ ಕ್ಯಾಬ್ಗಳು, ಆಪ್ ಆಧಾರಿತ ಕ್ಯಾಬ್ಗಳು ಇರುತ್ತೆ. ಆದ್ರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಇದು ಮಾತ್ರ ಇರೋದಿಲ್ಲ. ಇನ್ನು ಮೋಟಾರ್ ವಾಹನ ತಿದ್ದುಪಡಿ ಮಸೂದೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಕೂಡ ಇವತ್ತು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ಕಾರ್ಮಿಕರು ಹೋರಾಟವನ್ನ ಶುರು ಆಗಿದೆ. ರಾಜ್ಯಾದ್ಯಂತ 54,000 ಪೊಲೀಸರು ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಹೈ ಅಲರ್ಟ್ ಅನ್ನ ಆಲ್ರೆಡಿ ನಿನ್ನೆ ಕಮಿಷನರ್ ಘೋಷಣೆ ಮಾಡಿದ್ರು. ಮೋಟಾರ್ ವಾಹನ ತಿದ್ದುಪಡಿ ಮಸೂದೆಗೆ ಸಾಕಷ್ಟು ವಿರೋಧವನ್ನ ಡ್ರೈವರ್ಸ್ ವ್ಯಕ್ತಪಡಿಸಿದ್ರು. ಆ ನಿಮಿತ್ತ ಕೂಡ ಇವತ್ತು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಇನ್ನು ನಿನ್ನೆ ರಾತ್ರಿಯಿಂದಲೇ ಕಾರ್ಮಿಕರು ಹೋರಾಟವನ್ನ ಶುರು ಮಾಡಿದ್ದಾಗಿದೆ. ಇನ್ನೊಂದು ಕಡೆ 2 ದಿನ ಭಾರತ್ ಬಂದ್ ಇರೋದ್ರಿಂದ ರಾಜ್ಯಾದ್ಯಂತ ಪೊಲೀಸರು ಕೂಡ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಹೊಸ ವರ್ಷದ ಆರಂಭದಲ್ಲೇ ಜನರಿಗೆ ಬಂದ ಬಿಸಿ ತಡ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ, ರಾಜ್ಯದ ಕಡೆ ಜೊತೆಗೆ ರಾಷ್ಟ್ರದ ಎಲ್ಲೆಡೆ ಈ ಒಂದು ಬಂದ್ಗೆ ವ್ಯಾಪಕವಾದಂತ ಒಂದ್ ಕಡೆ ಪರವಾಗಿದ್ದಾರೆ, ಕೆಲವರು ವಿರೋಧವಾಗಿ ಕೂಡ ಇದ್ದಾರೆ. ಆ ರೀತಿಯಾಗಿದೆ. ಜೊತೆಗೆ ಮಲ್ಲೇಶ್ವರಂ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಲ್ಲೇನಾಗಿದೆ, ಒಂದು ಬ್ರೇಕಿಂಗ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಇದೀಗ ಮಲ್ಲೇಶ್ವರಂನಿಂದ ಬರ್ತಿರುವಂತಹ ಬೆಳಗ್ಗಿನ ಬ್ರೇಕಿಂಗ್ ಅಪ್ಡೇಟ್ ಇದು. ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಡಿಪೋ ನಂಬರ್ 9ಕ್ಕೆ ಸೇರಿದ ಬಿಎಂಟಿಸಿ ಬಸ್ ಮೇಲೆ ಕಲ್ಲನ್ನ ತೂರಿರೋದ್ರಿಂದ ಗಾಜು ಪುಡಿ ಆಗಿದೆ. ಮಲ್ಲೇಶ್ವರಂನಲ್ಲಿ ಸದ್ಯಕ್ಕೆ ಮೊದಲ ನ್ಯೂಸ್ ಇದು ಬರ್ತಾ ಇರೋದು. ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಬೆಳಗಿನ ಜಾವ ಆಲ್ಮೋಸ್ಟ್ 6 ಗಂಟೆ. ಈಗಾಗಲೇ ಪ್ರತಿಭಟನೆಯ ಕಾವು ಒಂದ್ ರೀತಿಯಾಗಿ ಡಿಸೆಂಬರ್ನ ಚಳಿಯಲ್ಲೂ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಮಲ್ಲೇಶ್ವರಂನಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಿದೆ. ಜನವರಿಯ ಚಳಿಯಲ್ಲೂ ಡಿಸೆಂಬರ್ ಅಲ್ಲಿ ಆರಂಭ ಆಗಿತ್ತು. ಡಿಪೋ ನಂಬರ್ 9ಕ್ಕೆ ಸೇರಿದ ಬಿಎಂಟಿಸಿ ಬಸ್ಗೆ ಈಗ ಕಲ್ಲು ತೂರಾಟ ಮಾಡಲಾಗಿದೆ. ಅದರಿಂದಾಗಿ ಅಲ್ಲಿನ ಗಾಜು ಪುಡಿ ಆಗಿರೋದು, ಬಸ್ ಗಾಜು ಪುಡಿ ಆಗಿದೆ ಅನ್ನೋದು ವಿಚಾರ ಈಗ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಇವತ್ತಿನ ಬೆಳಗಿನ ಅಪ್ಡೇಟ್ ಇದು. ಬಟ್ ಬಂದ ಟೈಮಲ್ಲಿ ಕೆಲವರು ಒಂದಿಷ್ಟು ದುಷ್ಕರ್ಮಿಗಳು ಇಂತ ಕೃತ್ಯವನ್ನ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ಇಲ್ಲಿ ಕಾರ್ಮಿಕರೇ ಮಾಡಿದಾರ ಅಥವಾ ಕಿಡಿಗೇಡಿಗಳು ವೇಟ್ ಮಾಡಿ ಬಂದ್ ಕರೆ ಕೊಟ್ಟಿದ್ದಾರೆ, ನಾವು ಒಂದಿಷ್ಟು ಪುಂಡಾಟವನ್ನ ಮಾಡಬೇಕು ಅಂತ ಇಲ್ಲಿ ಬಸ್ ಮೇಲೆ ಕಲ್ಲು ತೂರಾಟ ಮಾಡಿದಾರ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕು. ಬಟ್ 2 ದಿನ ಈಗ ಬಂದ್ಗೆ ಕರೆಯನ್ನ ಕೊಟ್ಟಿರೋದ್ರಿಂದ ಒಂದಿಷ್ಟು ಕಿಡಿಗೇಡಿಗಳು ಕೂಡ ಅಲರ್ಟ್ ಆಗಿರ್ತಾರೆ. ಎಲ್ಲೆಲ್ಲಿ ಏನೇನ್ ಕಿತಾಪತಿ ಮಾಡಕ್ ನಮಗ್ ಸಿಗುತ್ತೆ ಅಂತ ಓಡಾಡ್ತಾ ಇರ್ತಾರೆ. ಈಗ 6 ಗಂಟೆಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಕಾರ್ಮಿಕರು ಮಾಡಿದಾರ ಅಥವಾ ಕಿಡಿಗೇಡಿಗಳು ಬೇಕು ಅಂತ ಇಂಟೆನ್ಷನಲಿ ಇದನ್ನ ಮಾಡಿದಾರ ಅನ್ನೋದು ಇನ್ನಷ್ಟೇ ಗೊತ್ತಾಗ್ಬೇಕು. ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ರಾಜ್ಯಾದ್ಯಂತ ಆಲ್ರೆಡಿ 54,000 ಪೊಲೀಸರು ಕೂಡ ಈಗ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಆ ಮಧ್ಯದಲ್ಲೂ ಮಲ್ಲೇಶ್ವರಂನಲ್ಲಿ ಈ ರೀತಿ ಕಲ್ಲು ತೂರಾಟ ಆಗಿದೆ. ಭಾರತ್ ಬಂದ್ನ ಎಫೆಕ್ಟ್ ಎಲ್ರಿಗೂ ಕೂಡ ತಟ್ಟುತ್ತೆ ಅಂತ ನೆನೆಯಲ್ಲೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಇದ್ವಿ. ಆದ್ರೆ ಆಸ್ಪತ್ರೆಗಳು ಜೊತೆಗೆ ಮೆಡಿಕಲ್ ಶಾಪ್ ಓಪನ್ ಇರುತ್ತೆ. ಆಸ್ಪತ್ರೆಗಳಲ್ಲಿ ರೋಗಿಗಳು ಪರದಾಟವನ್ನ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಓಪನ್ ಮಾಡ್ತಾರೆ. ಜೊತೆಗೆ ಅಗತ್ಯ ಮೆಡಿಸಿನ್ ಬೇಕಾಗಿರುತ್ತೆ. ಮೆಡಿಕಲ್ ಶಾಪ್ ಕೂಡ ಇವತ್ತು ಮತ್ತೆ ನಾಳೆ ಎಂದಿನಂತೆ ಓಪನ್ ಇರುತ್ತೆ. ಇನ್ನು ಖಾಸಗಿ ಆಸ್ಪತ್ರೆಗಳಿಂದ ಬಂದ್ಗೆ ಬೆಂಬಲ ಇಲ್ಲ, ಹಾಗಾಗಿ ಖಾಸಗಿ ಆಸ್ಪತ್ರೆಗಳು ಕೂಡ ಓಪನ್ ಆಗುತ್ತೆ.
ಇನ್ನು ಬೇಸಿಕ್ ನೀಡ್ ಅಂದ್ರೆ ಹಣ್ಣು ಹಾಲು ತರಕಾರಿ ಪೂರೈಕೆ ಯಥಾಸ್ಥಿತಿಯಲ್ಲಿ ಇರುತ್ತೆ, ಅದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಇವತ್ತು ಮತ್ತೆ ನಾಳೆ ಆಸ್ಪತ್ರೆಗಳು ಓಪನ್ ಇರುತ್ತೆ, ಮೆಡಿಕಲ್ ಶಾಪ್ ಓಪನ್ ಇರುತ್ತೆ. ಹಾಗಾಗಿ ಡೋಂಟ್ ವರಿ, ಖಾಸಗಿ ಆಸ್ಪತ್ರೆಗಳು ಈಗ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ, ಹಾಗಾಗಿ ಆಸ್ಪತ್ರೆಗಳು ಕೂಡ ಓಪನ್ ಇರುತ್ತೆ. ಇನ್ನೊಂದ್ ಕಡೆ ಹಾಲು ಹಣ್ಣು ತರಕಾರಿ ಪೂರೈಕೆ ಯಥಾಸ್ಥಿತಿಯಲ್ಲಿ ಇವತ್ತು ಇರುತ್ತೆ. ಹಾಗಾಗಿ ಜೀವನ ನಡೆಸೋದಕ್ಕೆ 2 ದಿನ ಏನು ಸಮಸ್ಯೆ ಆಗೋದಿಲ್ಲ. ಬಂದ್ ಇದ್ರೂ ಕೂಡ ಅಗತ್ಯ ವಸ್ತುಗಳು ಸಿಗುತ್ತೆ. ಹುಷಾರ್ ತಪ್ಪಿದ್ರೆ ಆಸ್ಪತ್ರೆಗೆ ಹೋಗ್ಬೋದು, ಓಪನ್ ಇರುತ್ತೆ. ಜೊತೆಗೆ ಮೆಡಿಕಲ್ ಶಾಪ್ ಕೂಡ ಓಪನ್ ಇರುತ್ತೆ. ಅಗತ್ಯ ಸೌಲಭ್ಯಗಳ ವಿಚಾರವನ್ನ ನೋಡಿದ್ವಿ. ಈಗ ಶಾಲಾ ಕಾಲೇಜುಗಳು ಯಾವ ರೀತಿಯಾಗಿರುತ್ತೆ ಅದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಮೊದಲಿಗೆ ವಿಜಯಪುರ ಮತ್ತು ಹಾಸನದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಈಗಾಗಲೇ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ರಜೆ ಇಲ್ಲ ಅಂತ ಹೇಳಿ. ಹಾಗಾಗಿ ಹಾಸನ ಮತ್ತು ವಿಜಯಪುರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ. ಯಾರು ಪೋಷಕರಿದ್ರೆ ಅದನ್ನ ಗಮನಿಸಬಹುದು, ವಿದ್ಯಾರ್ಥಿಗಳು ಕೂಡ. ಇನ್ನು ಮಡಿಕೇರಿಯಲ್ಲೂ ಕೂಡ ಅಲ್ಲಿ ರಜೆ ಇಲ್ಲ ಅನ್ನೋ ವಿಚಾರ ಗೊತ್ತಾಗ್ತಿದೆ. ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತದಿಂದ ರಜೆ ಘೋಷಣೆ ಇಲ್ಲ ಅಂತ ಅಧಿಕೃತವಾಗಿ ಈಗ ತಿಳಿಸಲಾಗಿದೆ. ಆ ಮೂಲಕ ಹಾಸನ ವಿಜಯಪುರ ಕೊಡಗಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಶಾಲೆಗೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಅಲ್ಲಿನ ಜಿಲ್ಲಾಡಳಿತದ ನಿರ್ಧಾರ ಇದು. ನಾವು ರಜೆಯನ್ನ ಘೋಷಣೆ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ ವಿಜಯಪುರ ಹಾಸನ. ಅದೇ ರೀತಿಯಾಗಿ ಕೊಡಗಿನಲ್ಲಿ ಈ 3 ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಇರುತ್ತೆ. ಹಾಗಾಗಿ ಬಂದ್ನ ಎಫೆಕ್ಟ್ ಈ 3 ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಶಾಲೆಗಳಿಗೆ ಅದು ಅನ್ವಯ ಆಗೋದಿಲ್ಲ ಅನ್ನೋದೀಗ ಜಿಲ್ಲಾಡಳಿತದಿಂದಲೇ ಬಂದಿರುವಂತ ಅಫಿಷಿಯಲ್ ಆದಂತ ಒಂದು ಇನ್ಫಾರ್ಮೇಶನ್ ಇದು. ಹಾಗಾಗಿ ಅಲ್ಲಿನ ಜನ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಪೋಷಕರು ಇದನ್ನ ಗಮನಿಸಬಹುದು. ವಿಜಯಪುರ ಮಡಿಕೇರಿ ಅದೇ ರೀತಿಯಾಗಿ ಹಾಸನ ಈ 3 ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಡಳಿತ ಈಗ ರಜೆ ಇಲ್ಲ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಬಟ್ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಡಿಸಿ ಏನ್ ನಿರ್ಧಾರ ಬೇಕಾದ್ರೂ ಕೈಗೊಳ್ಳಬಹುದು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಈಗ ರಜೆ ಘೋಷಣೆ ಆಗಿದೆ. ಬಹುತೇಕ ಏನಾದ್ರೂ ಗಲಾಟೆಗಳಾದ್ರೆ, ಏನಾದ್ರೂ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಡಿಸಿ ಕೈಯಲ್ಲಿ ಇದೆ ಅಂತ ನಿನ್ನೆ ಒಂದು ಆದೇಶ ಇತ್ತು. ಆ ಜಿಲ್ಲೆಗಳ ಡಿಸಿ ಕೈಯಲ್ಲಿ ಆ ನಿರ್ಧಾರ ಕೈಗೊಳ್ಳುವಂತ ಒಂದು ನಿರ್ಧಾರವನ್ನ ಮಾಡಬಹುದು ಅಂತ. ಹಾಗಾಗಿ ಅಲ್ಲಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ಪ್ರಮುಖವಾಗಿ ಈ 3 ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಈಗ ರಜೆ ಇಲ್ಲ ಅಂತ ಘೋಷಣೆ ಆಗಿದ್ರು ಕೂಡ ಬೆಳಿಗ್ಗೆ ಏನ್ ಬೇಕಾದ್ರೂ ಆಗ್ಬಹುದು. ಪರಿಸ್ಥಿತಿಯನ್ನ ನೋಡಿಕೊಂಡು ಜಿಲ್ಲಾಧಿಕಾರಿಗಳು ರಜೆ ಅನೌನ್ಸ್ ಮಾಡಲೂಬಹುದು, ಚಾನ್ಸಸ್ ಇದೆ. ಇವತ್ತಿನ ಭಾರತ್ ಬಂದ್ನಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಅನ್ನೋದು ಗೊಂದಲ ನಿಮ್ಮನ್ನು ಕೂಡ ಕಾಡ್ತಾ ಇರುತ್ತೆ. ಅದರ ಬಗ್ಗೆ ಒಂದು ನೀಟಾದ ಇನ್ಫಾರ್ಮೇಶನ್ ನ್ಯೂಸ್ 18 ನಿಮ್ಮ ಮುಂದೆ ಇಡ್ತಾ ಇರೋದು. ಇವತ್ತು ಹಾಲು ತರಕಾರಿ ಅಂಗಡಿ ಮುಂಗಟ್ಟು, ನಮ್ಮ ಮೆಟ್ರೋ ರೈಲು ಸೇವೆ, ಇಂದಿರಾ ಕ್ಯಾಂಟೀನ್, ಬೇಸಿಕ್ ಆಗಿ ಬೇಕಾಗಿರುವಂತಹ ಕೆಲವೊಂದು ವಿಚಾರಗಳು ಇರುತ್ತೆ. ಇದೆಲ್ಲ ಕೂಡ ಓಪನ್ ಇರುತ್ತೆ. ಆಸ್ಪತ್ರೆ, ಮೆಡಿಕಲ್ ಶಾಪ್, ಆಂಬ್ಯುಲೆನ್ಸ್ ಸೇವೆ ಇದೆಲ್ಲವೂ ಕೂಡ ಇವತ್ತು ಲಭ್ಯವಾಗಿರುತ್ತೆ. ಬಂದ್ ಹಿನ್ನೆಲೆಯಲ್ಲಿ ಏನ್ ಇರುತ್ತೆ ಅಂತ ನೋಡಿದ್ವಿ. ಈಗ ಏನೇನು ಇರಲ್ಲ, ಯಾವ್ಯಾವ ಸೌಲಭ್ಯ ಇರೋದಿಲ್ಲ ಅಂದ್ರೆ ಬಂದ್ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಹಾಗೇನೆ ಬಿಎಂಟಿಸಿ ಬಸ್ ಇವತ್ತು ಇರೋದಿಲ್ಲ. ಇನ್ನು ಬ್ಯಾಂಕ್ ವಹಿವಾಟು ಇರೋದಿಲ್ಲ, ಖಾಸಗಿ ಟ್ಯಾಕ್ಸಿ ಸೇವೆ ಇರೋದಿಲ್ಲ, ಅಂಚೆ ಕಚೇರಿ ಕೂಡ ಓಪನ್ ಆಗೋದಿಲ್ಲ, ಆಟೋ ಸಂಚಾರ ಕೂಡ ಇವತ್ತು ಇರೋದಿಲ್ಲ. ಇನ್ನು ಯಾರಿಂದ ಬೆಂಬಲ ಇದೆ ಅದನ್ನ ನೋಡೋದಾದ್ರೆ ಹೋಟೆಲ್ ಮಾಲೀಕರು, ಓಲಾ ಉಬರ್ ಕ್ಯಾಬ್, ಚಿತ್ರೋದ್ಯಮ, ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ. ಪರಿಸ್ಥಿತಿಗೆ ಅನುಗುಣವಾಗಿ ಶಾಲಾ ಕಾಲೇಜ್ ಬಂದ್ ನಿರ್ಧಾರ ಇದೆ. ಯಾರಿಂದ ಇವೆಲ್ಲ ನೈತಿಕ ಬೆಂಬಲಗಳು. ಹಾಗಾಗಿ ಇವತ್ತು ಚಿತ್ರೋದ್ಯಮ ಕೂಡ ಅಲ್ಲಿ ನೈತಿಕವಾಗಿ ಬೆಂಬಲವನ್ನ ಕೊಡ್ತಾ ಇದೆ. ಆ ಮೂಲಕ ಇವತ್ತಿನ ಬಂದ್ ಯಶಸ್ವಿ ಆಗಲಿ ಅಂತ ಹೋಟೆಲ್ ಮಾಲೀಕರು, ಓಲಾ ಉಬರ್ ಕ್ಯಾಬ್, ಚಿತ್ರೋದ್ಯಮ ನೈತಿಕ ಬೆಂಬಲವನ್ನ ಇವರೆಲ್ಲ ಕೊಡ್ತಾ ಇದ್ದಾರೆ. ಇನ್ನು ಒಟ್ಟು 12 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಬಂದ್ ಅದಕ್ಕೆ ಕರೆ ಕೊಟ್ಟಿರೋದು. ಗುತ್ತಿಗೆ ಪದ್ಧತಿ ನಿಷೇಧ, ಸಾಮಾಜಿಕ ಸುರಕ್ಷತೆಗೆ ಒತ್ತಾಯವನ್ನ ಮಾಡಿದ್ದಾರೆ. ವಿವಿಧ ಕಾರ್ಮಿಕ ಸಂಘಟನೆಗಳು ಈ ಒತ್ತಾಯ ಮಾಡಿರೋದು. ಹೊಸ ಪಿಂಚಣಿ ವ್ಯವಸ್ಥೆ ಬದಲು ಹಳೆ ವ್ಯವಸ್ಥೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂದ್ರೆ 2017ರ ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿಗೆ ಸಾಕಷ್ಟು ವಿರೋಧ ಇದೀಗ ವ್ಯಕ್ತವಾಗ್ತಾ ಇದೆ. ಕನಿಷ್ಠ 18,000 ರೂಪಾಯಿ ನಮಗೆ ತಿಂಗಳಿಗೆ ವೇತನ ಬೇಕು. ಆ
ಕಾಯ್ದೆಯನ್ನ ಜಾರಿಗೆ ತನ್ನಿ ಅಂತ ಅವ್ರು ಹೇಳ್ತಿದ್ದಾರೆ. 45 ದಿನದಲ್ಲಿ ಕಾರ್ಮಿಕ ಸಂಘಟನೆ ನೋಂದಣಿ ಆಗಬೇಕು ಅನ್ನೋ ಆಗ್ರಹವನ್ನ ಕೂಡ ಈ ಬಂದ್ ನಲ್ಲಿ ಇಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಸಲು ಒತ್ತನ್ನ ನೀಡಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣವನ್ನ ಮಾಡಬೇಕು, ಅದ್ರ ಜೊತೆಗೆ ಕಠಿಣ ಕಾರ್ಮಿಕ ಕಾನೂನನ್ನ ಜಾರಿಗೊಳಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಕೂಡ ಇಟ್ಕೊಂಡು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ವಿವಿಧ ಕಾರ್ಮಿಕ ಸಂಘಟನೆಗಳು. ಇನ್ನು ಟ್ರೇಡ್ ಯೂನಿಯನ್ ಕಾಯ್ದೆ ತಿದ್ದುಪಡಿಯನ್ನ ಕೈ ಬಿಡಬೇಕು ಅನ್ನೋ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಬೋನಸ್ ಹಾಗೇನೆ ಪಿಎಫ್ ಪಡೆಯೋಕೆ ಮಿತಿಯನ್ನ ಹೇರಬಾರದು ಅನ್ನೋ ಒಂದು ಆಗ್ರಹ ಕೂಡ ಇವ್ರದ್ದು ಆಗಿದೆ. ಇನ್ನು ಡಿಫೆನ್ಸ್, ರೈಲ್ವೆ, ವಿಮೆಯಲ್ಲಿ ಎಫ್ಡಿಐ ಅನ್ನ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಇನ್ನು ಸರ್ಕಾರಿ ಕಂಪನಿಗಳಲ್ಲಿ ಬಂಡವಾಳವನ್ನ ಹಿಂತೆಗೆಯಬಾರದು ಅನ್ನೋ ಆಗ್ರಹ. ಒಟ್ಟು 12 ಬೇಡಿಕೆಗಳನ್ನ ಇಟ್ಕೊಂಡು ವಿವಿಧ ಕಾರ್ಮಿಕ ಸಂಘಟನೆಗಳು ಇವತ್ತು ಮತ್ತೆ ನಾಳೆ ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಯಾವ್ಯಾವ ಸಂಘಟನೆಗಳಿಂದ ಬೆಂಬಲ ಇದೆ? ನೈತಿಕ ಅಲ್ಲ, ಡೈರೆಕ್ಟ್ ಆದಂತಹ ಬೆಂಬಲ ಯಾರ್ಯಾರು ಕೊಡ್ತಿದ್ದಾರೆ? ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಹಿಂದ್ ಮಜ್ದೂರ್ ಸಫಾ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಇವರು ಕೂಡ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಟ್ರೇಡ್ ಯೂನಿಯನ್ ಕೋಆರ್ಡಿನೇಷನ್ ಸೆಂಟರ್, ಸ್ವ ಮಹಿಳಾ ಉದ್ಯೋಗಿಗಳ ಸಂಘಟನೆ ಇವರು ಕೂಡ ತಮ್ಮ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಸೆಂಟರ್, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟ್ರೇಡ್ ಯೂನಿಯನ್ಸ್ ಈ ಸಂಘಟನೆಗಳಿಂದ ಬೆಂಬಲ ಇದೆ. ಕಾರ್ಮಿಕ ಪ್ರಗತಿಶೀಲ ಒಕ್ಕೂಟ, ಯುನೈಟೆಡ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇವರು ಕೂಡ ಇವತ್ತಿನ ಬಂದ್ಗೆ ಬೆಂಬಲ ಕೊಟ್ಟಿರೋದು. ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಬಂದ್ಗೆ ಯಾರೆಲ್ಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾವ್ಯಾವ ಸಂಘಟನೆಗಳು ಅಂದ್ರೆ RSS ಬೆಂಬಲಿತ ಸಂಘಟನೆಗಳು ವಿರೋಧವನ್ನ ಈ ಬಂದ್ಗೆ ವ್ಯಕ್ತಪಡಿಸಿವೆ. ಅದ್ರ ಜೊತೆಗೆ ಕೇರಳ ಟ್ರೇಡ್ ಯೂನಿಯನ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದೆ. ಬಂಗಾಳ ಟ್ರೇಡ್ ಯೂನಿಯನ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದೆ. ಉದ್ಯಮಿಗಳು ಜೊತೆಗೆ ಕೈಗಾರಿಕೆ ಮಾಲೀಕರು ಕೂಡ ಬಂದ್ಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸಣ್ಣ ಹಾಗೂ ಗುಡಿ ಕೈಗಾರಿಕೆ ಮಾಲೀಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಪ್ರತಿಭಟನೆ ಹೆಚ್ಚಿರುತ್ತೆ ಅಂತ ನೋಡೋದಾದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಉತ್ತರಾಖಂಡ್, ಹರಿಯಾಣ. ಇನ್ನು ಬೆಂಬಲ ತೆಲಂಗಾಣ, ಪಂಜಾಬ್, ಮಧ್ಯಪ್ರದೇಶ. ಬೆಂಬಲ ಇಲ್ಲ ಅನ್ನೋದು ಹಿಮಾಚಲ ಪ್ರದೇಶ, ಗುಜರಾತ್, ಕೇರಳ ಇಲ್ಲಿರಲ್ಲ. ಇನ್ನು ಒಡಿಶಾ, ರಾಜಸ್ಥಾನ, ನವದೆಹಲಿಯಲ್ಲಿ ಬೆಂಬಲ ಇದ್ರೆ ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಬಿಹಾರ ಎಲ್ಲಿ ಬೆಂಬಲ ಇರೋದಿಲ್ಲ. ಜೊತೆಗೆ ಮಿಜೋರಾಂ, ಛತ್ತೀಸ್ಗಢ ಅಲ್ಲಿ ಬೆಂಬಲ ಇರುತ್ತೆ. ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳು ಅಲ್ಲಿ ಬೆಂಬಲ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಬೆಂಬಲ ಸಿಗುತ್ತೆ. ತೆಲಂಗಾಣ, ಪಂಜಾಬ್ ಮತ್ತು ಮಧ್ಯಪ್ರದೇಶ, ಇತ್ತ ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಕೇರಳದಲ್ಲಿ ಬೆಂಬಲ ಸಿಗೋ ಡೌಟ್ ಇದೆ. ಒಡಿಶಾ, ರಾಜಸ್ಥಾನ, ನವದೆಹಲಿಯಲ್ಲಿ ಸಕ್ಸಸ್ ಆದರೆ ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಯಶಸ್ವಿಯಾಗುವುದು ಸಂಶಯ ಅಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟಿದ್ದಾಗಿದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಗೃಹ ಸಚಿವ MB ಪಾಟೀಲ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ DGP ಅವರು ಖುದ್ದಾಗಿ ಬಂದು ಚರ್ಚೆ ಮಾಡೋಗಿದ್ದಾರೆ. ADGP ಅವರು ಕೂಡ ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಅವರು ಕೂಡ ಮಾತನಾಡಿದ್ದಾರೆ. ಒಂದು ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಮತ್ತು ವಿಶೇಷವಾಗಿ ನಾವು ಈ ಎಮರ್ಜೆನ್ಸಿ ಸರ್ವಿಸಸ್ಸು ಅಂದರೆ ಆಸ್ಪತ್ರೆಗಳು, ಮೆಡಿಕಲ್ ಸರ್ವಿಸಸ್ಸು, ಆ ರೋಗಿಗಳಿಗೆ, ಆಸ್ಪತ್ರೆ ಸಿಬ್ಬಂದಿಗೆ ಕೂಡ ಯಾವುದು ಕೂಡ ಅಫೆಕ್ಟ್ ಆಗಬಾರ್ದು. ಎರಡನೇದು ಶಾಲಾ ಕಾಲೇಜುಗಳು ಅವರವರ ಜಿಲ್ಲಾಧಿಕಾರಿಗಳು ಅವ್ರ ನಿರ್ಣಯ ತೆಗೆದುಕೊಳ್ತಾರೆ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ. ಇದ್ರ ಜೊತೆಗೆ ನಾವು ಎಲ್ಲ ಕಡೆಯೂ ಏನೇನೋ ಇದು ಆಗಬೇಕು ಅನ್ನೋದನ್ನು DGP ಅವರು ಮತ್ತು ADGP ಲಾ ಆ್ಯಂಡ್ ಆರ್ಡರ್ ಅವರು ಕೂಡ, ಕಮಲ್ ಪಂತ್ ಅವರು ಕೂಡ ಎಲ್ಲ ಚರ್ಚೆ ಮಾಡಿದ್ದಾರೆ. ಎಲ್ಲ ಎಕ್ಸ್ಟ್ರಾ ಪಾರ್ಟೂನ್ಸನ್ನು ಹಾಕಿ ಎಲ್ಲನೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಇವತ್ತು ಇದು ಬಂದ್ ಏನಿದೆ ಅದರ ಬಂಧದ ಸಮಯದಲ್ಲಿ ಇವತ್ತು ಶಾಂತಿಯುತವಾಗಿ ಆಗಬೇಕಾ ಬಂದು ಅದು ಅವರವರ ಇದಕ್ಕೆ ಬಿಟ್ಟಿರುವಂಥದ್ದು. ಯಾರೂ ಕೂಡ ಅಲ್ಲಿ ಸರ್ಕಾರ ಅದಕ್ಕೆ ಬೆಂಬಲ ಕೊಡುವಂಥದ್ದಾಗಲಿ, ಸರ್ಕಾರ ಇದು ಮಾಡುವಂಥದ್ದಾಗಲಿ ಅದು ಕೂಡ ಆಗೋದಿಲ್ಲ. ಯಾರು ಇದು ಮಾಡ್ತಾರೆ ಅವರು. ಇದು ಗೃಹ ಸಚಿವರ ಮಾತು. ಇನ್ನು ಭಾರತ್ ಬಂದ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಭಾರಿ ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆ. 15 DCP, 31 SCP, 143 ಇನ್ಸ್ಪೆಕ್ಟರ್, 354 SI, 683 SI, 30 CR, 10,000 ಪೇದೆಗಳ ನೇಮಕ ಅಂತ ಹೇಳಿದ್ದಾರೆ. 1300 ಚೀತಾ ಬೈಕ್ ಬೀಟ್ ಕೂಡ ನಿಯೋಜನೆ ಆಗಿದೆ.
ಅಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಬೆಂಗಳೂರು ನಗರ ಪೊಲೀಸರು ಮಾಡಿಕೊಂಡಿದ್ದೇವೆ. 15 ಜನ DCPಗಳು, 31 ಜನ ACPಗಳು, 143 ಇನ್ಸ್ಪೆಕ್ಟರ್ಗಳು, 354 ಸಬ್ ಇನ್ಸ್ಪೆಕ್ಟರ್ಗಳು, 683 ASIಗಳು ಮತ್ತು ಸುಮಾರು 10,000 HCPC ಪೊಲೀಸ್ ಸಿಬ್ಬಂದಿಯವರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. 270 ಹೋಯ್ಸಲ ಪೆಟ್ರೋಲಿಂಗ್ ವೆಹಿಕಲ್ಸು, 2 ವೀಲರ್ಸ್, ನಾವೇನು ಚೀತಾ ವೆಹಿಕಲ್ಸು 2 ವೀಲರ್ಸು ಹೊಸದಾಗಿ ಒದಗಿಸಿದ್ದೇವೆ. ಕಿಡಿಗೇಡಿಗಳು ಯಾರಿಗಾದರೂ ತೊಂದರೆ ಕೊಡುವುದಾಗಲಿ, ಯಾವುದೋ ಒಂದು ಕಾನೂನು ಮೀರಿ ಪ್ರವರ್ತನೆ ನಡೆಸಿದರೆ ಅವರ ವಿರುದ್ಧ ಕೂಡಲೇ ಒಂದು ಕಾನೂನಿನನ್ವಯ ಕ್ರಮ ಕೈಗೊಳ್ಳಲಾಗುವುದು, FIRಗಳನ್ನು ದಾಖಲು ಮಾಡಲಾಗುವುದು. ಬೆಂಗಳೂರು ನಗರಾದ್ಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಬೆಂಗಳೂರು ನಗರ ಪೊಲೀಸರು ಮಾಡಿಕೊಂಡಿದ್ದೇವೆ. 15 ಜನ DCPಗಳು, 31 ಜನ ACPಗಳು, 143 ಇನ್ಸ್ಪೆಕ್ಟರ್ಗಳು, 354 ಸಬ್ ಇನ್ಸ್ಪೆಕ್ಟರ್ಗಳು, 683 ASIಗಳು ಮತ್ತು ಸುಮಾರು 10,000 HCPC ಪೊಲೀಸ್ ಸಿಬ್ಬಂದಿಯವರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. 270 ಹೋಯ್ಸಲ ಪೆಟ್ರೋಲಿಂಗ್ ವೆಹಿಕಲ್ಸು, 2 ವೀಲರ್ಸ್, ನಾವೇನು ಚೀತಾ ವೆಹಿಕಲ್ಸು 2 ವೀಲರ್ಸು ಹೊಸದಾಗಿ ಒದಗಿಸಿದ್ದೇವೆ. ಕಿಡಿಗೇಡಿಗಳು ಯಾರಿಗಾದರೂ ತೊಂದರೆ ಕೊಡುವುದಾಗಲಿ, ಯಾವುದೋ ಒಂದು ಕಾನೂನು ಮೀರಿ ಪ್ರವರ್ತನೆ ನಡೆಸಿದರೆ ಅವರ ವಿರುದ್ಧ ಕೂಡಲೇ ಒಂದು ಕಾನೂನಿನನ್ವಯ ಕ್ರಮ ಕೈಗೊಳ್ಳಲಾಗುವುದು, FIRಗಳನ್ನು ದಾಖಲು ಮಾಡಲಾಗುವುದು. ಬೆಂಗಳೂರು ನಗರಾದ್ಯಂತ ಬಂದೋಬಸ್ತ್ ವ್ಯವಸ್ಥೆಯನ್ನು ಬೆಂಗಳೂರು ನಗರ ಪೊಲೀಸರು ಮಾಡಿಕೊಂಡಿದ್ದೇವೆ. 15 ಜನ DCPಗಳು, 31 ಜನ ACPಗಳು, 143 ಇನ್ಸ್ಪೆಕ್ಟರ್ಗಳು, 354 ಸಬ್ ಇನ್ಸ್ಪೆಕ್ಟರ್ಗಳು, 683 ASIಗಳು ಮತ್ತು ಸುಮಾರು 10,000 HCPC ಪೊಲೀಸ್ ಸಿಬ್ಬಂದಿಯವರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. 270 ಹೋಯ್ಸಲ ಪೆಟ್ರೋಲಿಂಗ್ ವೆಹಿಕಲ್. ಭಾರತ್ ಬಂದ್ನ ಬಿಸಿ ನಿಧಾನವಾಗಿ ಇದೀಗ ಏರ್ತಾ ಇದೆ. ನಮ್ಮ ರಿಪೋರ್ಟರ್ಸ್ ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ. BMTC ಬಸ್ ಸ್ಟಾಪ್ ನಲ್ಲಿ ಯಾವ ರೀತಿ ಚಿತ್ರಣ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಾಲಿನಿ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗಾದ್ರೆ ಮೈಸೂರಿನಲ್ಲಿ ಯಾವ ರೀತಿ ಸದ್ಯಕ್ಕೆ ಸಿಚುವೇಶನ್ ಇದೆ, ಪ್ರತಿಭಟನೆ ಯಾವ ರೀತಿ ಶುರು ಆಗುತ್ತೆ, ಬಂದ್ ಎಫೆಕ್ಟ್ ಯಾವ ರೀತಿ ಆಗಿರುತ್ತೆ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಹುಬ್ಬಳ್ಳಿ ಕೂಡ ಮೇನ್ ಸಿಟಿ, ಅಲ್ಲಿ ಯಾವ ರೀತಿ ಭಾರತ್ ಬಂದ್ ಎಫೆಕ್ಟ್ ಇರುತ್ತೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಫಸ್ಟ್ BMTC ಬಸ್ ಎಫೆಕ್ಟ್ ಯಾವ ರೀತಿ ಇದೆ, ಪ್ರಯಾಣಿಕರು ಯಾವ ರೀತಿ ಪರದಾಡ್ತಾ ಇದ್ದಾರೆ? ಶಾಲಿನಿ, BMTC ಬಸ್ ಎಫೆಕ್ಟ್ ಇವಾಗ ತಟ್ತಾ ಇದೆಯಾ, ಬಸ್ ಸಂಚಾರ ಆಗ್ತಾ ಇದೆಯಾ, ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ ಅಲ್ಲಿ? ಸದ್ಯದ ಮಟ್ಟಿಗೆ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರಿಗೆ ತಟ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನೈಟ್ ಶಿಫ್ಟ್ ನ ಎಲ್ಲಾ ಸಿಬ್ಬಂದಿಗಳು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನ ಈಗ ಮಾಡ್ತಾ ಇದ್ದಾರೆ. ಸೊ ಅವರು ಹೇಳೋ ಪ್ರಕಾರ ನಮ್ಗೆ ಈವರೆಗೂ ಕೂಡ ಬಂದ್ಗೆ ಕೈ ಜೋಡಿಸಿ ಅಂತ ಆಗಿರ್ಬೋದು ಅಥವಾ ಬಸ್ ಅನ್ನ ಸ್ಟಾಪ್ ಮಾಡಿ ಅಂತ ನಮ್ಗೆ ಯಾವುದೇ ರೀತಿ ಕರೆ ಬಂದಿಲ್ಲ. ಹೀಗಾಗಿ ನಾವು ಕೆಲಸ ಮಾಡ್ತಿದೀವಿ ಅಂತ ಇದ್ದಾರೆ. ಇನ್ನು ಚಿತ್ರಣಗಳಲ್ಲಿ ನೋಡಬಹುದು. ಸೊ BMTC ಬಸ್ ಚಾಲಕರು ಎಂದಿನಂತೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇನ್ನು ಪ್ರಯಾಣಿಕರು ಕೂಡ ನಿರಾಳವಾಗಿ ಮೆಜೆಸ್ಟಿಕ್ ಗೆ ಬಂದು ಬಸ್ ಅನ್ನ ಹತ್ತುತ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು ಇವಾಗ 211 ಬಸ್ ತೋರಿಸ್ತಾ ಇದೀವಿ, ವಡೇರಹಳ್ಳಿ ಬಸ್ ಇದು. ಸೊ ಸಾಕಷ್ಟು ಜನ ಪ್ರಯಾಣಿಕರು ಬಸ್ ನಲ್ಲಿ ಇದ್ದಾರೆ. ಸೊ ಎಲ್ಲರೂ ಕೂಡ ಅಂದ್ರೆ ತಾವು ತೆರಳಬೇಕಾಗಿರುವ ಬೇರೆ ಬೇರೆ ಜಾಗಗಳಿಗೆ BMTC ಬಸ್ ಅನ್ನು ಅವಲಂಬಿಸಿದ್ದಾರೆ. ಸೊ ಇದರಲ್ಲಿ ಜನರಿಗೆ ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಹೇಳ್ಬೋದು. ಸರ್, ನೀವು ಬಂದಿದ್ದ ಟೈಮಿಗೆ ನಿಮ್ಗೆ BMTC ಬಸ್ ಸಿಗ್ತಾ ಹೇಗೆ ಸರ್? ಬಸ್ಸು ಸಿಕ್ಕಿದೆ, ಸದ್ಯಕ್ಕೆ ಸಿಕ್ಕಿದೆ. ಸೊ ನಿಮಗೆ ಬಸ್ ಇವತ್ತು ಬಂದಂತ ಮೊದಲೇ ಇನ್ಫಾರ್ಮೇಶನ್ ಇತ್ತಾ? ಇದೆ ಇನ್ಫಾರ್ಮೇಶನ್ ಇದೆ, ಆದ್ರೂ ಬಸ್ ಈಗ ಸದ್ಯಕ್ಕೆ ಸಿಕ್ಕಿದೆ. ಓಕೆ ಸರ್, ನೀವೇನಾದ್ರೂ ತುಂಬಾ ಹೊತ್ತಿಂದ ಬಸ್ಸಿಗೆ ಕಾಯ್ತಾ ಇದ್ರಾ ಹೇಗೆ ಸರ್? ಬಸ್ ಸಿಕ್ಕಿತ್ತು, ಬಂದಾಗ ಸಿಕ್ಕಿತ್ತು. ಸೊ ಇನ್ನು ಚಾಲಕರನ್ನು ಕೂಡ ಮಾತಾಡಿಸೋ ಪ್ರಯತ್ನ ಮಾಡೋಣ. ಸರ್, ನಿಮಗೆ ಇವತ್ತು ಬಂದ್ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಸೊ ಇವಾಗ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಕಂಟಿನ್ಯೂ ಮಾಡ್ತಿದ್ರೆ ಹೇಗೆ? ಹೌದು ಮೇಡಮ್, ನೈಟು ನಿನ್ನೆ ಮಧ್ಯಾಹ್ನ ಆಗ್ತಿರೋದು, ನೈಟ್ ಡ್ಯೂಟಿ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ. ಯಾವ ಕಾರಣಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಸರ್? ಅಂದ್ರೆ ಇವತ್ತು ಬಂದ್ ಅನ್ನೋ ಕಾರಣ ಕಂಟಿನ್ಯೂ ಮಾಡ್ತಿದ್ರೆ ರೆಗ್ಯುಲರ್ ಆಗಿ ನಮ್ದೇನು ಡ್ಯೂಟಿ ಇದೆ ರೆಗ್ಯುಲರ್ ಆಗಿ. ಇವತ್ತು 6 ಗಂಟೆಯಿಂದ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತಗೊಳಿಸ್ತೀವಿ ಅಂತ ಹೇಳಿದ್ರು. ಸೊ ನೀವು ಇದಕ್ಕೆ ಕೈ ಜೋಡಿಸ್ತಿಲ್ವಾ ಅಥವಾ ನಿಮ್ಗೆ ಇನ್ಫಾರ್ಮೇಶನ್ ಬಂದಿಲ್ವಾ? ಇನ್ಫಾರ್ಮೇಶನ್ ಏನು ಬಂದಿಲ್ಲ ಮೇಡಮ್. ಸೊ ನಿಮ್ಗೆ ಇನ್ಫಾರ್ಮೇಶನ್ ಬರೋವರೆಗೂ ನೀವು ಡ್ಯೂಟಿ ಮಾಡ್ತಾ ಇರ್ತೀವಿ. ಓಕೆ, ಸೊ ಇದಿಷ್ಟು ಪ್ರಯಾಣಿಕರು ಮತ್ತು ಚಾಲಕರು ನಿರ್ವಾಹಕರು ಹೇಳುವಂತಹ ಮಾತು. ಶರ್ಮಿತಾ, ಓಕೆ, ಬಿ ಆನ್ಲೈನ್ ಶಾಲಿನಿ, ಬಿ ಆನ್ಲೈನ್. ಎಸ್ ಶಾಲಿನಿ, ಅಲ್ಲಿಂದ ಮಾಹಿತಿ ಕೊಟ್ಟರು ಮೆಜೆಸ್ಟಿಕ್ ನಿಂದ. ಈಗ ಮೈಸೂರಿನಿಂದ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಮೈಸೂರಿನಲ್ಲಿ ಯಾವ ರೀತಿಯಾಗಿದೆ ಸದ್ಯಕ್ಕೆ, ಯಾವ ರೀತಿ ಬೆಂಬಲ ವ್ಯಕ್ತವಾಗ್ತಿದೆ, ಜನ ಏನ್ ಹೇಳ್ತಾರಲ್ಲಿ?
ಎಸ್ ಅವಿನಾಶ್, ಏನು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭಾರತ್ ಬಂದ್ನ ಎಫೆಕ್ಟ್ ಈ ಸದ್ಯದವರೆಗೆ ತಟ್ಟಿಲ್ಲ ಅಂತ ಹೇಳ್ಬೋದು. ನಾವೀಗ ಮೈಸೂರಿನ ನಗರ ಬಸ್ ನಿಲ್ದಾಣದ ಒಳಭಾಗದಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದು. ನಗರ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಈಗಾಗಲೇ ಸಂಚಾರವನ್ನು ಆರಂಭ ಮಾಡಿದೆ. ಬೆಳಿಗ್ಗೆ 5:30ರಿಂದ ಇಲ್ಲಿ ಬಸ್ ಸೇವೆಗಳು ಆರಂಭವಾಗುತ್ತೆ. ಅದೇ ರೀತಿ ನಿಗದಿಯಂತೆ ಈಗಾಗಲೇ ಬಸ್ ಸೇವೆಗಳು ಆರಂಭವಾಗಿ ಯಾವ್ಯಾವ ಸ್ಥಳಗಳಿಗೆ ಹೋಗಬೇಕು ಆ ಎಲ್ಲಾ ಸ್ಥಳಗಳಿಗೂ ಹೋಗ್ತಾ ಇದೆ. ಆದರೂ ಸಹ ಮುಂಜಾಗ್ರತಾ ಕ್ರಮವಾಗಿ ಮೈಸೂರಿನ ನಗರ ಪೊಲೀಸರು ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಈಗ ಅದನ್ನು ಹೊರತುಪಡಿಸಿ ಮೈಸೂರಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಸಹ ಘೋಷಣೆ ಮಾಡಲಾಗಿದೆ. ಇನ್ನು ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರು ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಒಂದು ಸೂಚನೆಯನ್ನು ಈಗಾಗಲೇ ಕಾರ್ಖಾನೆಗಳಿಗೆ ನೀಡಿದ್ದಾರೆ. ಇನ್ನು APMCಯಲ್ಲಿ ತರಕಾರಿಗಳು ಈಗ ಸದ್ಯದವರೆಗೆ ಸಿಗ್ತಾ ಇದೆ. ಆಲೂ ಪೇಪರ್ ಯಾವುದಕ್ಕೂ ಸಹ ಸಮಸ್ಯೆ ಆಗಿಲ್ಲ. 10 ಗಂಟೆಯ ನಂತರ ಅಥವಾ 8 ಗಂಟೆಯ ನಂತರ ಪರಿಸ್ಥಿತಿ ಯಾವ ರೀತಿ ಬದಲಾಗುತ್ತೆ, ಬಸ್ಗಳ ಸಂಚಾರ ಹೀಗೆ ಇರುತ್ತಾ ಅಥವಾ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸದ್ಯದವರೆಗೆ ನಿರೀಕ್ಷೆ ಇಲ್ಲ. ಆದ್ರೆ ಬೆಳಗ್ಗೆ 5:30ಕ್ಕೆ ಆರಂಭವಾಗಬೇಕಿದ್ದಂತ ಬಸ್ನ ಸಂಚಾರ ಈಗ ಆರಂಭವಾಗಿರೋದ್ರಿಂದ ಸದ್ಯಕ್ಕೆ ಬಂದ್ನ ಬಿಸಿ ತಟ್ಟಿಲ್ಲ. ಆಟೋ ಚಾಲಕರ ಸಂಘವು ಸಹ ಬಂದ್ಗೆ ಬೆಂಬಲವನ್ನ ಘೋಷಿಸಿದೆ. ಆದ್ರೆ ಸದ್ಯಕ್ಕೆ ಆಟೋಗಳು ಸಹ ನಮಗೆ ಕಾಣ ಸಿಗ್ತಾ ಇದೆ. ನಗರದಲ್ಲಿ ವಾಹನ ಸಂಚಾರ ವಿರಳವಾಗಿರೋದನ್ನ ಹೊರತುಪಡಿಸಿದ್ರೆ ಬಂದ್ನ ಬಿಸಿ ಸದ್ಯದವರೆಗೆ ಮೈಸೂರಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು. ಅವಿನಾಶ್. ಓಕೆ, ಬಿ ಆನ್ಲೈನ್ ಪುಟ್ಟಪ್ಪ, ಇನ್ನು ಹುಬ್ಬಳ್ಳಿಯಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ, ಎಷ್ಟು ಗಂಟೆಗೆ ಈ ಬಂದ್ನ ಎಫೆಕ್ಟ್ ತಟ್ಟಬಹುದು, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹುಬ್ಬಳ್ಳಿಯಿಂದ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನಮ್ಮ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪರಶುರಾಮ್, ಹುಬ್ಬಳ್ಳಿಯಲ್ಲಿ ಯಾವ ರೀತಿ ಇದೆ ಸದ್ಯಕ್ಕೆ ಸಿಚುವೇಶನ್? ಬಂದ್ನ ಎಫೆಕ್ಟ್ ನಿಧಾನವಾಗಿ ಏರ್ತಾ ಇದೆಯಾ ಅಥವಾ ಇನ್ನು ಸ್ಟಾರ್ಟ್ ಆಗಿಲ್ವಾ? ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ವಾಣಿಜ್ಯ ನಗರ ಹುಬ್ಬಳ್ಳಿ ಸಂಪೂರ್ಣ ಸ್ತಬ್ಧಗೊಂಡಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಈಗ ನಾನು ಹುಬ್ಬಳ್ಳಿ ಹಳೆ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಬೆಳಗ್ಗೆಯಿಂದಲೇ ಸಾರಿಗೆ ಸಂಸ್ಥೆಯ ಬಸ್ಗಳು ಇಲ್ಲಿ ರಸ್ತೆಗೆ ಇಳಿತಾ ಇದ್ವು. ಆದ್ರೆ ಇದುವರೆಗೂ ಕೂಡ ಯಾವುದೇ ಬಸ್ಗಳು ರಸ್ತೆಗೆ ಇಳಿದಿಲ್ಲ. ಇಲ್ಲಿ ನಾನು ಹಿಂದ್ಗಡೆ ನೋಡಬಹುದು, ಏನು ಹಳೆ ಬಸ್ ನಿಲ್ದಾಣದಲ್ಲಿ ನಗರ ಸಾರಿಗೆ ಬಸ್ಗಳು ಜೊತೆಗೆ BRTS ಬಸ್ಗಳು ಕೂಡ ಆಗಮಿಸ್ತಾ ಇತ್ತು. ಆದ್ರೆ ಇದುವರೆಗೂ ಯಾವುದೇ ಬಸ್ಗಳು ಆಗಮಿಸಿಲ್ಲ. ಹೀಗಾಗಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಇದೆ. ಮಾಹಿತಿ ಇಲ್ಲದೆ ಕೆಲವು ಪ್ರಯಾಣಿಕರು ಏನು ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ, ಅವರೆಲ್ಲ ಬಸ್ಸಿಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದಲೂ ಕೂಡ ಬಂದ್ಗೆ ಬೆಂಬಲ ವ್ಯಕ್ತವಾಗಿರುವುದರಿಂದಾಗಿ ಬಹುತೇಕ ಆಟೋಗಳು ಬೀದಿಗಿಳಿದಿಲ್ಲ. ಕೆಲವು ಆಟೋಗಳು ರಸ್ತೆಗೆ ಬಂದಿರೋದ್ರಿಂದ ಅವರು ಏನು ಸ್ಥಳೀಯರನ್ನ ಡ್ರಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೊರತುಪಡಿಸಿದ್ರೆ ಯಾವುದೇ ಸಾರಿಗೆ ವ್ಯವಸ್ಥೆ ಸರಿಯಾಗಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನೊಂದೆಡೆ ಕಾರ್ಮಿಕ ಸಂಘಟನೆಗಳು ಒಂದು ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿದ್ದಾವೆ. ಆದ್ರೆ ಪೊಲೀಸ್ ಇಲಾಖೆ ಪ್ರತಿಭಟನಾ ಮೆರವಣಿಗೆ ಮತ್ತು ಸಮಾವೇಶ ನಡೆಸಿದಂತೆ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದೆ. ಜೊತೆಗೆ ಬಸ್ ಡಿಪೋಗಳ ಸುತ್ತಮುತ್ತ 144 ಸೆಕ್ಷನ್ ಪ್ರಕಾರ ಏನೋ ಒಂದು ನಿಷೇಧಾಜ್ಞೆಯನ್ನ ಕೂಡ ಜಾರಿಗೆ ಮಾಡಲಾಗಿದೆ. ಹೀಗಾಗಿ ವಾಣಿಜ್ಯ ನಗರ ಹುಬ್ಬಳ್ಳಿ ಇವತ್ತು ಸಂಪೂರ್ಣ ಸ್ತಬ್ಧಗೊಂಡಿದ್ದು, ವ್ಯಾಪಾರ ವಹಿವಾಟು ಜೊತೆಗೆ ಸಾರಿಗೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಓಕೆ, ಅಂದ್ರೆ ಹುಬ್ಬಳ್ಳಿಯಲ್ಲಿ ನಿಧಾನವಾಗಿ ಬಂದ್ನ ಎಫೆಕ್ಟ್ ಇದೀಗ ಪ್ರಯಾಣಿಕರಿಗೂ ಕೂಡ ತಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿಯಿಂದ ರಿಪೋರ್ಟ್ ಮಾಡಿದಂತ ಪರಶುರಾಮ್ ತಹಶೀಲ್ದಾರ್. ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ, ಮೈಸೂರಲ್ಲಿ ಸದ್ಯದ ಸಿಚುವೇಶನ್ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಶಾಲಿನಿ, BMTC ಬಸ್ ಸ್ಟಾಪ್ ಅಲ್ಲಿ ಯಾವ ರೀತಿ ಚಿತ್ರಣ ಇದೆ ಅಂತ ಹೇಳಿದ್ರೆ. ಇನ್ನು ಬಂದ್ ಹಾಗೇನೆ ಪ್ರತಿಭಟನೆ ಅಂದ ತಕ್ಷಣ ಪ್ರಯಾಣಿಕರಿಗೆ ಬಿಸಿ ತಟ್ಟುತ್ತೆ ಬೆಂಗಳೂರಲ್ಲಿ, ಅದು ಮೆಜೆಸ್ಟಿಕ್ ನಲ್ಲಿ ಸದ್ಯಕ್ಕೆ ಚಿತ್ರಣ ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ನಮ್ಮ ರಿಪೋರ್ಟರ್ ಶ್ಯಾಮ್ ಜಾಯ್ನ್ ಆಗಿದ್ದಾರೆ. ಶ್ಯಾಮ್, ಮೆಜೆಸ್ಟಿಕ್ ನಲ್ಲಿ ಬಸ್ ಪ್ರಯಾಣ ನಡೀತಾ ಇದೆ, ಪ್ರಯಾಣಿಕರು ಏನ್ ಹೇಳ್ತಾ ಇದ್ದಾರೆ, ಬಂದ್ನ ಎಫೆಕ್ಟ್ ಹೆಂಗಿದೆ ಅಲ್ಲೇ? ಪ್ರಮುಖವಾಗಿ ಏನು ವಿವಿಧ ಕಾರ್ಮಿಕ ಏನು ಸಂಘಟನೆಗಳು ದೇಶಾದ್ಯಂತ ಕರೆ ಕೊಟ್ಟಿರುವಂತಹ ಭಾರತ್ ಬಂದ್ಗೆ ಈಗ ಒಂದು KSRTC ಏನು ಮೆಜೆಸ್ಟಿಕ್ ನಲ್ಲಿ KSRTC ಬಸ್ಗಳ ಓಡಾಟ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಏನು BMTC ಬಸ್ಗಳ ಓಡಾಟ ಈಗ ಸದ್ಯಕ್ಕಿದೆ. ಆ ನಂತರ ಹಂತವಾಗಿ ಆ ಬಸ್ಗಳ ಓಡಾಟ ಕಡಿಮೆ ಆಗುತ್ತೆ. ನಾವೀಗೇನು ನನ್ನ ಬಲಗಡೆ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು KSRTC ಬಸ್ಗಳು ಏನು ನಿಲ್ದಾಣದಲ್ಲಿ ವಾಹನಗಳು ಸಂಪೂರ್ಣವಾಗಿ ನಿಂತಿದೆ. ಅಲ್ಲೊಂದು ಇಲ್ಲೊಂದು ಏನು ಬೆಂಗಳೂರಿನ ಹೊರ ಜಿಲ್ಲೆಗಳಿಂದ ಬೆಂಗಳೂರಿಗೆ ಮೆಜೆಸ್ಟಿಕ್ಗೆ ಬರುವಂತಹ ವಾಹನಗಳು ಮಾತ್ರ ಸದ್ಯ ಸಂಚರಿಸ್ತಾ ಇದೆ. ಸದ್ಯ ಆಟೋ ಸೇವೆ ಕೂಡ ಲಭ್ಯ ಆಗಿದೆ. ಆನಂತರ ಆಟೋ ಸೇವೆ ಸ್ಟೇಷನ್ಗೆ ತಗೊಂಡಾಯ್ತು ಅಂದ್ರೆ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಸೀಮಿತವಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಏನು ಈಗ ಮೆಜೆಸ್ಟಿಕ್ ನಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗಕ್ಕೆ ಹೋಗುತ್ತೆ ಅಂತ BMTC ಬಸ್ಗಳು ಸದ್ಯ ಸಂಚಾರ ಮಾಡ್ತಾ ಇದೆ. ಆನಂತರ ಒಂದು ವಾಹನಗಳ ಒಂದು ಓಡಾಟ ಒಂದು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು AITUC ಮತ್ತೆ ವಿವಿಧ ಸಂಘಟನೆಗಳು ಕೂಡ ಈ ಒಂದು ಭಾರತ್ ಬಂದ್ಗೆ ಬೆಂಬಲ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಕಾರ್ಮಿಕರು ಕೂಡ ಈ ಒಂದು ಬಂದ್ನಲ್ಲಿ ಪಾಲ್ಗೊಳ್ಳುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತವಾಗುವಂತ ಸಾಧ್ಯತೆ ಇದೆ. ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದ್ದು ಕೂಡ ವಿಲೀನವನ್ನ ಖಂಡಿಸಿ ಬ್ಯಾಂಕ್ ನೌಕರು ಕೂಡ ಮುಷ್ಕರಕ್ಕೆ ಕೈ ಜೋಡಿಸಿರೋದ್ರಿಂದ ಇದರ ಒಂದು ಎಫೆಕ್ಟ್ ನಿಜವಾಗ್ಲೂ ಸಾರ್ವಜನಿಕರಿಗೆ ಆಗುತ್ತೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಜನರು ಕೂಡ ಹೊರತರಿಸ್ತಾ ಇದ್ದಾರೆ, ವಾಹನಗಳಿದೆ. ಆದ್ರೆ BMTC ಇಂದ ಈಗ ಏನು ರೆಗ್ಯುಲರ್ ಆಗಿ ಏನು ವಾಹನ ಸಂಚಾರ ಮಾಡ್ತಾ ಇದೆ BMTC ಬಸ್ಗಳು, ಅವುಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಶ್ಯಾಮ್ ತಮ್ಮ ಇನ್ಫಾರ್ಮೇಶನ್ಗೆ.
ಈಗ ಮಾರ್ಕೆಟ್ ನಿಂದ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಮಾರ್ಕೆಟ್ ನಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವ್ಯಾಪಾರ ವಹಿವಾಟು ಆಗುವಂತ ಜಾಗ, ಅದಕ್ಕೇನಾದ್ರೂ ಇವತ್ತು ತೊಂದರೆ ಆಗತ್ತಾ? ಸದ್ಯಕ್ಕೆ ಏನ್ ನೋಡ್ತಾ ಇದ್ರಿ ಮಾರ್ಕೆಟ್ ನಲ್ಲಿ ಅಂತ? ಎಸ್ ಅವಿನಾಶ್, ಏನೊಂದು ಭಾರತ ದೇಶಾದ್ಯಂತ ಒಂದು ಬಂದ್ಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ ಅಲ್ಲಿ ಕೂಡ ವ್ಯಾಪಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರುವಂತದ್ದು. ಇಷ್ಟೊತ್ತಿಗೆ ಈಗಾಗಲೇ ಏನು KR ಮಾರ್ಕೆಟ್ ನಲ್ಲಿ ಬಿಸ್ನೆಸ್ ಸುಮಾರು ಮಟ್ಟಿಗೆ ಆಗ್ಬೇಕಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಇಲ್ಲಿನ ಒಂದು ವಹಿವಾಟನ್ನು ನಡೆಸ್ತಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡೋದಾದ್ರೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು KR ಮಾರ್ಕೆಟ್ ನ ಚಿತ್ರಣ ಯಾವ ರೀತಿ ಇದೆ ಅಂತ. ಅಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಗ್ರಾಹಕರು ಇವತ್ತು ಈ ಒಂದು ಮಾರ್ಕೆಟ್ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಸ್ನ ಸೌಲಭ್ಯ ಇಲ್ಲ, ಮತ್ತೆ ಟ್ಯಾಕ್ಸಿಗಳ ಸೌಲಭ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಈಗ ಹೋದ್ರೆ ಯಾವ ರೀತಿ ಆ ಒಂದು ವ್ಯಾಪಾರಗಳಿಗೆ ಸ್ಪಂದಿಸ್ತಾರ, ಇಲ್ಲದೆ ಹೋದ್ರೆ ನಿಜಕ್ಕೂ ನಮ್ಗೆ ಅನುಕೂಲವಾಗಿ ಇರುತ್ತಾ ಇಲ್ಲೋ ಅಂತ ಒಂದು ಚಿಂತೆಯಲ್ಲಿ ಒಂದು ಗ್ರಾಹಕರು ಕೂಡ ಈ ಒಂದು KR ಮಾರ್ಕೆಟ್ಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು. ಈಗ ನೀವು ಆ ದೃಶ್ಯಗಳಲ್ಲಿ ಗಮನಿಸಬಹುದು. ಯಾಕಂದ್ರೆ ಪ್ರತಿ ಅಂಗಡಿಯಲ್ಲಿ ಕೂಡ ಪ್ರತಿನಿತ್ಯ 10 ಗ್ರಾಹಕರು ಮುಗಿಬಿದ್ದಿರ್ತಿದ್ರು. ಪ್ರತಿನಿತ್ಯ ಇದೆ ಇಲ್ಲಿ ಒಂದು ಬಿಸ್ನೆಸ್ ನ ಸೆಂಟರ್ ಪಾಯಿಂಟ್ ಅಂತಾನೆ ಹೇಳ್ಬೋದಾಗಿತ್ತು. ಬೆಳಿಗ್ಗೆ 4 ಗಂಟೆಯಿಂದನೇ ಇಲ್ಲಿ ಒಂದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಒಂದು ಬಿಸ್ನೆಸ್ ನ ಮಾಡ್ತಿದ್ರು. ಆದ್ರೆ ಇವತ್ತಿನ ದಿನ ನೀವು ಇಲ್ಲಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ ಯಾವುದೇ ಒಂದು ಅಂಗಡಿಯಲ್ಲಿ ಕೂಡ ಸಣ್ಣ ಬಿಸ್ನೆಸ್ ಕೂಡ ಆಗ್ತಿಲ್ಲ. ಹಾಗಾಗಿ ಇಲ್ಲಿನ ಒಂದು ವ್ಯಾಪಾರಿಗಳು ಕೂಡ ಸಾಕಷ್ಟು ಆತಂಕದಲ್ಲಿದ್ದಾರೆ. ಈಗಾಗಲೇ ಇಷ್ಟೊತ್ತಿಗಾಗಲೇ ಒಂದು 30ರಿಂದ 40% ಬಿಸ್ನೆಸ್ ಕಂಪ್ಲೀಟ್ ಆಗ್ತಿತ್ತು. ಸುಮಾರು 8 ಗಂಟೆಯಿಂದ 8:30 ಸಮಯಕ್ಕೆ ಸಂಪೂರ್ಣವಾಗಿ KR ಮಾರ್ಕೆಟ್ ನ ವಹಿವಾಟು ಸಂಪೂರ್ಣವಾಗಿ ಮುಗಿತಾ ಇತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಒಂದು ಪರಿಸ್ಥಿತಿ ನೋಡೋದಾದ್ರೆ ಯಾವುದೇ ರೀತಿಯ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಹಣ್ಣು ಹಂಪಲುಗಳು, ತರಕಾರಿಗಳು ಕೂಡ ವ್ಯಾಪಾರ ಆಗ್ತಿಲ್ಲ. ಹಾಗಾಗಿ ಗ್ರಾಹಕರು ಬರದ ಕಾರಣ ಇಲ್ಲಿನ ವ್ಯಾಪಾರಿಗಳು ಕೂಡ ಸಾಕಷ್ಟು ಚಿಂತೆಯಲ್ಲಿ ಈಡಾಗಿರ್ತಕ್ಕಂಥದ್ದು. ಈಗ ನಾವು ಒಬ್ಬ ವ್ಯಾಪಾರಿಯನ್ನು ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ರೆ, ಸರ್ ಪ್ರತಿದಿನ ಯಾವ ರೀತಿ ಬಿಸ್ನೆಸ್ ಆಗ್ತಿತ್ತು? ಪ್ರತಿದಿನ ಚೆನ್ನಾಗಿ ನಡೀತಾ ಇತ್ತು ಸರ್. ಇವತ್ತು ಬಹಳ ಕಮ್ಮಿ ಆಗ್ಬಿಟ್ಟದೆ, ಜನಗಳೇ ಇಲ್ಲ, ಬೆಳಗಿಂದ ವ್ಯಾಪಾರಗಳೇ ಇಲ್ಲ. ಇಷ್ಟೊತ್ತಿಗೆಲ್ಲ ಎಷ್ಟು ಬಿಸ್ನೆಸ್ ಆಗ್ತಿತ್ತು? ಆಯ್ತಾಯ್ತು, ಸುಮಾರಾಗಿ ಒಂದು 2-3 ಸಾವಿರ ಮೇಲೆ ಆಗ್ತಾ ಇತ್ತು. ಇವತ್ತು ಬೋಣಿನೇ ಇಲ್ಲ, ಜನನೇ ಬಂದಿಲ್ಲ. ಅಂದ್ರೆ ನಿಮ್ಗೆ ಬಂದ್ ಬಗ್ಗೆ ಐಡಿಯಾ ಇರ್ಲಿಲ್ವಾ? ಬಂದ್ ಬಗ್ಗೆ ಐಡಿಯಾ ಗೊತ್ತಿಲ್ಲ, ನೆನ್ನೆನೆ ಗೊತ್ತಾಗಿರೋದು, ರಾತ್ರಿ ಗೊತ್ತಾಗಿರೋದು ನಮಗೆ ನ್ಯೂಸ್ ನೋಡಿದ್ಮೇಲೆ. ಈಗ ಜನನೇ ಬಂದಿಲ್ಲ, ವೆಹಿಕಲ್ಗಳಿಲ್ಲ, ಏನೂ ಇಲ್ಲ, ಏನು ಐಟಮ್ ಇರಾಕಿನೇ ಇಲ್ವಲ್ಲ. ಇಲ್ಲಿ ಏನು ವ್ಯಾಪಾರ ಮಾಡ್ತೀರಾ? ಸೊ ಇದು ಈ ಒಂದು ಮಾರ್ಕೆಟ್ ನ ಒಂದು ಚಿತ್ರಣ. ಯಾಕಂದ್ರೆ ಇದೇ ರೀತಿ ಎಲ್ಲಾ ಅಂಗಡಿಗಳಲ್ಲಿ ಕೂಡ ಪ್ರತಿನಿತ್ಯ ಇಷ್ಟೊತ್ತಿಗಾಗಲೇ ಒಂದು 8,000ದಿಂದ 10,000ದಷ್ಟು ಬಿಸ್ನೆಸ್ ಆಗ್ತಿತ್ತು. ಆದ್ರೆ ಇವತ್ತಿನ ದಿನ ನೋಡೋದಾದ್ರೆ ಇನ್ನೂ ಬೋಣಿ ಕೂಡ ಆಗಿಲ್ಲ ಅಂತ ಇಲ್ಲಿನ ಒಂದು ವ್ಯಾಪಾರಿಗಳು ನಿಜಕ್ಕೂ ಆತಂಕದಲ್ಲಿ ಇರುವಂತದ್ದು. ಅವಿನಾಶ್, ಧನ್ಯವಾದ ಲೋಕೇಶ್ ಮಾಹಿತಿಗಾಗಿ. ಸದ್ಯಕ್ಕೆ KR ಮಾರ್ಕೆಟ್ ನಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡಿದ್ರೆ, ಶರ್ಮಿತಾ, ನೋಡಿದ್ರೆ ಎಲ್ಲಾ ಕಡೆ ಒಂದ್ ರೀತಿಯಾಗಿ ಇನ್ನೂ ಹೀಟಪ್ ಆಗ್ತಾ ಇದೆ. ಹೌದು, ಬಟ್ ಇವಾಗ ಬೇಸಿಕ್ ನೀಡ್ ಅಂದ್ರೆ ಎದ್ದ ತಕ್ಷಣ ಹಾಲ್ ಬೇಕಾಗುತ್ತೆ, ತರಕಾರಿ ಬೇಕಾಗುತ್ತೆ. ಸೊ ಮಾರ್ಕೆಟ್ಗೆ ವ್ಯಾಪಾರಸ್ಥರು ಬಂದ್ರು ಕೂಡ ಗ್ರಾಹಕರು ಯಾರು ಬರ್ತಾ ಇಲ್ಲ. ಬಂದ್ ನ ಎಫೆಕ್ಟ್ ಇಲ್ಲಿ ಗ್ರಾಹಕರಿಗೆ ತಟ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದಿಷ್ಟು ಕನ್ಫ್ಯೂಷನ್ ಇತ್ತು ನಿನ್ನೆಯಿಂದ. ಸೊ 2 ದಿನ ಬಂದಿರುತ್ತೆ, ಏನ್ ಸಿಗುತ್ತೆ ಏನ್ ಸಿಗಲ್ಲ ಅನ್ನೋ ಕನ್ಫ್ಯೂಷನ್, ಸ್ಕೂಲ್ ಕಾಲೇಜ್ ಓಪನ್ ಇರುತ್ತಾ ಇಲ್ಲ ಕನ್ಫ್ಯೂಷನ್. ಸೊ ಅದು ಇನ್ನು ಕಂಟಿನ್ಯೂ ಆಗ್ತಾ ಇದೆ ಅನ್ಸುತ್ತೆ. ಇನ್ನು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ತಡೆಯನ್ನ ಒಡ್ಡಲಾಗಿದೆ. ಬಸ್ ಅನ್ನ ತಡೆದು ಡಿಪೋಗೆ ಕಳಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು ಅನ್ನೋ ಮಾಹಿತಿ ಸಿಕ್ಕಿದೆ. ಇದು ಕೋಲಾರದ ಅಪ್ಡೇಟ್ ನ್ಯೂಸ್. ಕೋಲಾರ ಬಸ್ ನಿಲ್ದಾಣ ವೃತ್ತದಲ್ಲಿ ಈ ರೀತಿ ಘಟನೆ ಆಗ್ತಾ ಇರೋದು. ಬಸ್ ಹೊರಟರು ಕೂಡ ಬಸ್ ಅನ್ನ ತಡೆದು ಡಿಪೋಗೆ ಅದನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಕೋಲಾರ ಬಸ್ ನಿಲ್ದಾಣ ವೃತ್ತದಲ್ಲಿ ಈ ರೀತಿ ಘಟನೆ ನಡೆದಿದೆ. ಅದು ಕೂಡ ಪೊಲೀಸರ ಸಮ್ಮುಖದಲ್ಲೇ, ಪೊಲೀಸರ ಎದುರಲ್ಲೇ ಈ ರೀತಿ ಪ್ರತಿಭಟನಾಕಾರರು ಮಾಡ್ತಾ ಇರೋದು. ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ. ಪೊಲೀಸರ ಎದುರಲ್ಲೇ ಬಸ್ ಅನ್ನ ತಡೆ ಹಿಡಿದಿದ್ದಾರೆ ಹೋರಾಟಗಾರರು. ಬೆಂಗಳೂರು ಕಡೆಗೆ ರಾಜಹಂಸ ಬಸ್ ಹೊರಟಿತ್ತು, ಅದನ್ನ ವಾಪಸ್ ಡಿಪೋಗೆ ಕಳಿಸಿದ್ದಾರೆ ಪ್ರತಿಭಟನಾಕಾರರು ಪೊಲೀಸರ ಸಮ್ಮುಖದಲ್ಲೇ. ಸದ್ಯ ನೀವು ನೋಡ್ತಾ ಇದ್ರೆ ಕೋಲಾರದ ದೃಶ್ಯಗಳನ್ನ, ಯಾವ ರೀತಿಯಾಗಿ ರಾಜಹಂಸ ಬಸ್ ಅನ್ನ ಅಲ್ಲಿ ತಡೀತಿದ್ದಾರೆ ಅಂತ ಹೋರಾಟಗಾರರು. ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಬೆಂಗಳೂರು ಕಡೆ ಹೊರಟಿದ್ದಂತ ಬಸ್ ಇದು. ಆದ್ರೆ ರೈತ ಮುಖಂಡರು ಜೊತೆಗೆ ಕಾರ್ಮಿಕರು ಏನಿದ್ದಾರೆ ಅವ್ರನ್ನು ಕೂಡ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ. ಅಲ್ಲಿನ ಜನರನ್ನ ಕೆಳಗೆ ಇಳಿಸುವಂತ ಪ್ರಯತ್ನ, ಜೊತೆಗೆ ಚಾಲಕರ ಜೊತೆ ಕೂಡ ಮಾತನಾಡ್ತಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಈ ರೀತಿಯಾಗಿ ಕೋಲಾರದಲ್ಲಿ ರಾಜಹಂಸ ಬಸ್ ಏನು ಹೊರಟಿತ್ತು ಅದನ್ನ ತಡೆದು ಇವತ್ತು ಪ್ರತಿಭಟನೆಗೆ ಎಲ್ಲರೂ ಕೂಡ ಬೆಂಬಲ ಕೊಡಬೇಕು. ಒಬ್ಬೊಬ್ರು ಈ ರೀತಿಯಾಗಿ ಬಸ್ ಅನ್ನ ಅಲ್ಲಿಂದ ಹೊರಟ್ರೆ ಬಂದು ಒಂದ್ ರೀತಿಯಾಗಿ ಅಪೂರ್ಣ ಆಗುತ್ತೆ, ಅಸಹಕಾರ ರೀತಿ ಆಗುತ್ತೆ. ಅದಕ್ಕಾಗಿ ನೀವು ನಿಲ್ಲಿಸಬೇಕು ಅಂತ ಹೇಳಿ ಆ ಬಸ್ ಅನ್ನ ತಡೆಯಲಾಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ಕೋಲಾರದಲ್ಲಿ ಸದ್ಯಕ್ಕೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ? ಬಸ್ ಅನ್ನ ತಡೆಯಲಾಯಿತು ಅಂತ ಕೂಡ ಗೊತ್ತಾಯ್ತು, ಸದ್ಯಕ್ಕೆ ಏನ್ ನೋಡ್ತಾ ಇದ್ರಲ್ಲಿ?
ಹೌದು ಅವಿನಾಶ್, ಏನು ವಿವಿಧ ಸಂಘಟನೆಗಳಿಂದ ಇವತ್ತು ಏನು ಕೇಂದ್ರ ಸರ್ಕಾರ ವಿರುದ್ಧ ಕರೆ ನೀಡುವಂತಹ ಬಂದ್ಗೆ ಕೋಲಾರದಲ್ಲಿ ಬೆಳಗ್ಗೆ ವ್ಯಾಪಕ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿರುವಂತದ್ದು. ಈಗಾಗಲೇ ಕೋಲಾರದಲ್ಲಿ ಸಂಪೂರ್ಣವಾಗಿ ಏನು ಸರ್ಕಾರಿ ಬಸ್ ಸಂಚಾರ ಸ್ತಬ್ಧವಾಗಿದೆ. ಕೋಲಾರ ಬಸ್ ನಿಲ್ದಾಣ ವೃತ್ತದಲ್ಲಿ ಏನು ಸಂಘಟನೆ ಮುಖಂಡರುಗಳು ಏನು ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಆ ಪ್ರತಿಭಟನೆಗೆ ಮುಂದಾದ ಸಮಯದಲ್ಲಿ ಏನು ಬಸ್ ಒಂದು ಬೆಂಗಳೂರಿಗೆ ತೆರಳ್ತಾ ಇತ್ತು, ರಾಜ್ಯಾಂಶ ಬಸ್. ಈ ಬಸ್ ಅನ್ನ ತಡೆದಿರುವಂತಹ ಹೋರಾಟಗಾರರು ಆ ಬಸ್ ಡಿಪೋಗೆ ಕಳಿಸಿರುವಂತದ್ದು. ಸ್ಥಳದಲ್ಲಿ ಕೋಲಾರ ನಗರ ಪೊಲೀಸರು ಇದ್ರು ಸಹ ಅವರು ಯಾವುದನ್ನು ಸಹ ಲೆಕ್ಕಿಸಲಿಲ್ಲ. ಬಸ್ಗಳನ್ನ ಡಿಪೋಗೆ ವಾಪಸ್ ಕಳಿಸುವಂತಹ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಕೋಲಾರ ಜಿಲ್ಲೆಯಾದ್ಯಂತ ಬೆಳಗ್ಗೆ ಬಂದ್ಗೆ ಒಂದು ವ್ಯಾಪಕವಾದಂತಹ ಪ್ರತಿಕ್ರಿಯೆ ಸಹ ವ್ಯಕ್ತವಾಗ್ತಾ ಇದೆ. ಅವಿನಾಶ್, ರಘುರಾಜ್, ಪ್ರಯಾಣಿಕರು ಬಹುಶಃ ಇದ್ದಂಗೆ ಕಾಣಿಸುತ್ತೆ. ಯಾಕಂದ್ರೆ ಒಬ್ರು ಲೇಡಿಯಲ್ಲಿ ಇಳಿದು ಹೋಗ್ತಾ ಇದ್ರು, ಅವ್ರೇನ್ ಹೇಳಿದ್ರು, ಅವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ ಆಬ್ವಿಯಸ್ಲಿ. ಖಂಡಿತ ಶರ್ಮಿತಾ, ಏನು ಅಂತ ಹೇಳಿದ್ರೆ ಬಂಧನ ಮಾಹಿತಿ ಸಂಪೂರ್ಣವಾಗಿ ಎಲ್ರಿಗೂ ಇದೆ. ಆದ್ರೂ ಸಹ ಏನು ಬೆಂಗಳೂರು ಕೋಲಾರದ ಕೂಗಳತೆ ದೂರದಲ್ಲಿ 50 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ಬೆಂಗಳೂರಿಗೆ ಸಾಕಷ್ಟು ಜನ ತೆರಳಬೇಕಾಗುತ್ತೆ. ಹಾಗಾಗಿ ಸುಮಾರು ಜನ ಸಹ ಇವತ್ತು ನಮ್ಗೆ ಸಹ ಬಸ್ ನಿಲ್ದಾಣದಲ್ಲಿ ನಮಗೂ ಸಹ ಕಾಣ್ತಾ ಇದ್ರು. ಮತ್ತೆ ಏನು ಕೋಲಾರದಿಂದ ರೈಲು ಮಾರ್ಗ ಸಹ ಬೆಂಗಳೂರಿಗೆ ಇರೋದ್ರಿಂದ ಅಷ್ಟಾಗಿ ಇವತ್ತು ಪ್ರಯಾಣಿಕರಿಗೆ ಬಿಸಿ ತಟ್ಟಿಲ್ಲ ಅಂತ ಹೇಳ್ಬೋದು. ಬಂದ ಮಾಹಿತಿ ಇಲ್ಲದೆ ಇರುವಂತಹ ಜನರು ಮಾತ್ರ ಏನು ಬಸ್ ನಿಲ್ದಾಣಕ್ಕೆ ಬಂದು ಮತ್ತೆ ಬಂದಿರುವಂತಹ ಮಾಹಿತಿ ಪಡೆದು ನಂತರ ಅವ್ರು ವಾಪಸ್ ತೆರಳಿದ್ರು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಎಸ್, ಕೋಲಾರದಲ್ಲಿ ಯಾವ ರೀತಿ ಆಗಿದೆ ನೋಡಿದ್ರೆ, ಇನ್ನು ಬಳ್ಳಾರಿ ಕಡೆ ಕೊಂಚ ಗಮನ ಹರಿಸೋದಾದ್ರೆ ಬಳ್ಳಾರಿಯಲ್ಲಿ ಯಾವ ರೀತಿ ಆಗಿದೆ ನೋಡ್ಕೊಂಬರೋಣ. ಅಲ್ಲಿ ಸಿಚುವೇಶನ್ ಸದ್ಯಕ್ಕೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ನಿನ್ನೆ ಆಕ್ಚುಲಿ ಬಳ್ಳಾರಿಯಲ್ಲಿ ಡಿಸಿ ಆಲ್ರೆಡಿ ಅನೌನ್ಸ್ ಮಾಡಿದ್ರು, ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿತ್ತು. ಬೆಳಗ್ಗೆ ಈಗ ನಾವು ರೋಡ್ ಅಲ್ಲಿ ಟೈರ್ಗೆ ಬೆಂಕಿ ಹಚ್ತಾ ಇದ್ದಾರೆ ಪ್ರತಿಭಟನಾಕಾರರು, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವಿವಿಧ ಸಂಘಟನೆಗಳು ಇದರಲ್ಲಿ ಪಾಲ್ಗೊಂಡಿದೆ, ಅದನ್ನ ನೋಡಬಹುದು. ಬಳ್ಳಾರಿಯ ಸದ್ಯದ ಚಿತ್ರಣ ಇದು. ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ. ಕಾರ್ಮಿಕ ಕಾನೂನು ಕೇಂದ್ರ ಕಾರ್ಮಿಕ ಸಂಘದ ಹೋರಾಟ ಯಶಸ್ವಿಯಾಗಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣ್ ಹಂಪಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣ್ ಹಂಪಿ, ಇವತ್ತಿನ ಬೆಳಗ್ಗೆ ಯಾವ ರೀತಿಯಾಗಿದೆ ಸಿಚುವೇಶನ್? ಜೊತೆಗೆ ಶಾಲಾ ಕಾಲೇಜುಗಳು ಜೊತೆಗೆ ಬೇರೆ ಕಡೆ ಅಗತ್ಯ ವಸ್ತುಗಳೆಲ್ಲ ಸಿಗ್ತಾ ಇದೆ, ಆಸ್ಪತ್ರೆಗಳಲ್ಲಿ ಆಂಬ್ಯುಲೆನ್ಸ್ ಎಲ್ಲವೂ ಕೂಡ ಇದೆಯಾ, ಹೇಗೆ ಅಂತ? ಅವಿನಾಶ್, ಬಳ್ಳಾರಿಯಲ್ಲಿ ಅಗತ್ಯ ವಸ್ತುಗಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಎಂದಿನಂತೆ ಎಲ್ಲವೂ ಕೂಡ ಸಿಗ್ತಾ ಇದ್ದಾವೆ. ಆದ್ರೆ ಅಂಗಡಿ ಮುಂಗಟ್ಟುಗಳು 9 ಗಂಟೆ ನಂತರ ತೆರಿಬೇಕು ತೆರಿಬೇಡುವ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ನಿರ್ಧಾರ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ನಾವೀಗ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿದ್ದೇವೆ. ಏನು ಕಾರ್ಮಿಕ ಸಂಘಟನೆಗಳಿಂದ ಎಲ್ಲರೂ ಕೂಡ ಆಗಮಿಸಿ ಟೈರ್ ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಬಂದ ಬಿಸಿ ಬೆಳಗ್ಗೆಯಿಂದನೇ ಆರಂಭ ಆಗಿದೆ. ವಿವಿಧ ಸಂಘಟನೆಗಳು ಆಗಮಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದು ನಗರದ ರಾಯಲ್ ವೃತ್ತ. ಈಗಾಗಲೇ ವೃತ್ತದ ಸಂಪೂರ್ಣವಾಗಿ ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ ಆಗೋ ರೀತಿಯಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪೊಲೀಸರು ಕೂಡ ಸಾಕಷ್ಟು ನಿಗಾ ವಹಿಸಿ ಇಲ್ಲಿ ಬೇಕಾದಂತ ಸುವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಖಾಸಗಿ ಬಸ್ಗಳೇನಿದಾವೆ, ಖಾಸಗಿ ಬಸ್ಗಳು ಕೂಡ ಬೆಳಗ್ಗೆ 5 ಗಂಟೆಗೆ ಬಂದಿದ್ವು. ಆದ್ರೆ ಯಾವಾಗ ಪ್ರತಿಭಟನಾಕಾರರು ಬಂದ್ರು ಕೂಡಲೇ ಬಸ್ಗಳು ಒಂದೊಂದಾಗಿ ಬಸ್ಗಳು ಹೊರಗಡೆ ಬರುವಂತ ಕಾರ್ಯ ಆಯ್ತು. ಈ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ಬಂದ ಕೂಡಲೇ ಪ್ರತಿಭಟನೆಯ ಬಂದ ಬಿಸಿ ಹೆಚ್ಚಾಗಿದೆ. ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನ ನಗರದ ಪ್ರಮುಖ ವೃತ್ತಗಳಲ್ಲಿ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಬಂದ್ ಮಾಡಿದ್ರೆ ಈಗ ಪ್ರತಿಭಟನಾಕಾರನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅವ್ರೇನ್ ಹೇಳ್ತಾರೆ ಸರ್, ಈಗ ಇವತ್ತು ಬಂದಿರೋ ಕಾರಣಕ್ಕಾಗಿ ಏನೇನ್ ಪ್ರತಿಭಟನೆ ಮಾಡ್ತೀರಿ ಮತ್ತು ಯಾವ್ಯಾವ ಇರುತ್ತೆ ಯಾವ್ದಾವ್ದಿರಲ್ರಿ? ಇವತ್ತು ದಿವಸ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಇಡೀ ದೇಶಾದ್ಯಂತ ಕಾರ್ಮಿಕರು ಇವತ್ತು ಬೀದಿಗಿಳಿತಾ ಇದ್ದಾರೆ. ಬಳ್ಳಾರಿಯಲ್ಲಿ ಸಂಪೂರ್ಣವಾಗಿ ಬಳ್ಳಾರಿ ಸ್ತಬ್ಧ ಆಗ್ತಾ ಇದೆ. ಎಲ್ಲ ಕಾರ್ಮಿಕರು, ಎಲ್ಲ ಪ್ರತಿಯೊಬ್ಬರು ವ್ಯಾಪಾರಸ್ಥರು, ಬಸ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಟ್ರಾಕ್ಸ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಕೂಡ ಯಾವ ಓಡಾಡ್ತಿಲ್ಲ. ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಮುಷ್ಕರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ವಹಿವಾಟು ನಡೆಯೋದಿಲ್ಲ. ಇದು ಹೋರಾಟದ ಕಾರ್ಮಿಕ ಇಡೀ ದೇಶಾದ್ಯಂತ ಕಾರ್ಮಿಕ ಹಕ್ಕುಗಳಿಗೋಸ್ಕರ ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಇಡೀ ದೇಶಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆ ಕೊಟ್ಟಿರ್ತಕ್ಕಂಥ ಈ ಅಖಿಲ ಭಾರತ ಮುಷ್ಕರಕ್ಕೆ ಸಂಪೂರ್ಣವಾಗಿ ಭಾರತ ದೇಶಾದ್ಯಂತ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಬಳ್ಳಾರಿಯಲ್ಲಿ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಸಂಪೂರ್ಣ ಬಂದ್ ಆಗ್ತದೆ. ಸರ್, ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ, ಅಂದ್ರೆ ನೈತಿಕ ಬೆಂಬಲ ಕೊಟ್ಟಿದ್ದಾವೆ, ತಮ್ಮ ಪಾಡಿ ತಾವು ಕೆಲಸ ಮಾಡ್ತಾ ಇದಾವೆ ಅಂತ ಹೇಳಿ. ಈ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಕೆಲವೊಂದು ಸಂಘಟನೆಗಳು ಬೆಂಬಲ ಇಲ್ಲ, ನಾವು ಬಹಿರಂಗವಾಗಿ ಭಾಗವಹಿಸೋದಿಲ್ಲ, ಆದರೆ ನೈತಿಕವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನೈತಿಕತೆ ಪ್ರಶ್ನೆ ಇಲ್ಲ, ಈಗ ಕಾಲ ಮಿಂಚಿದೆ.
ಅವರೆಲ್ಲರೂ ಕೂಡ ಬೀದಿಗೆ ಬರಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಅಲ್ಲದೆ ಇವತ್ತು ಏನು ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ, ಇದೊಂದು ಅವಕಾಶ. ಏನು ಮೋದಿ ಅವರು ನೋಟ್ ಅಮಾನ್ಯೀಕರಣ ಮಾಡಿದ್ರು, ಮತ್ತೆ GST ಲಾಗು ಮಾಡಿದ್ರು, ಹಲವಾರು ಭರವಸೆಗಳನ್ನ ಹುಸಿಯಾಗಿಸಿದ್ದಾರೆ. ಈ ದೇಶವನ್ನ ಒಂದು ಕೋಮುವಾದಿ ಸರ್ಕಾರದ ತರ ಕೊಂಡೊಯ್ತಾ ಇದ್ದಾರೆ. ಮೋದಿ ಸರ್ಕಾರದ ನೀತಿಗಳನ್ನ ವಿರೋಧಿಸಲಿಕ್ಕೆ ಇದೊಂದು ಅವಕಾಶ. ಎಲ್ಲ ಸಾರ್ವಜನಿಕರು ಈ ಮುಷ್ಕರಕ್ಕೆ ಭಾಗವಹಿಸಬೇಕು, ತಮ್ಮದೇ ಆದಂತಹ ಸಹಕಾರವನ್ನು ಕೊಟ್ಟು ನಮ್ಮ ದೇಶದ ಜನತೆ ಈ ಮೋದಿ ಸರ್ಕಾರದ ವಿರುದ್ಧ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನಾದ್ರೂ ಮನವಿ ಮಾಡ್ಕೊಳ್ತಾ ಇದ್ದೆ. ಸೊ ಅವಿನಾಶ್, ಇಲ್ಲಿ ಕಾರ್ಮಿಕ ಸಂಘಟನೆ ಮುಖಂಡರು ಕೂಡ ಹೇಳಿಕೆ ನೀಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಆಟೋ ಸಂಚಾರ ಎಂದಿನಂತೆ ಇದೆ. ಆಟೋಗಳು ಎಂದಿನಂತೆ ಬೆಳಗ್ಗೆಯಿಂದನೂ ಕೂಡ ತಮ್ಮ ಕಾರ್ಯಾರಂಭ ಮಾಡಿದವೆ. ಅವರು ನಿನ್ನೆ ಕಾರ್ಮಿಕ ಸಂಘಟನೆಯವರು ಕರೆದಾಗ ಕೂಡ ಹೇಳಿದ್ದೇನೆಂದ್ರೆ, 2 ದಿನ ನಮಗೆ ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಏನಾದ್ರೂ ದುಡ್ಡು ಕಾಣ್ಕೊಳ್ತೀವಿ, ಅಂದ್ರೆ ಸೇವೆ ಮಾಡ್ತೀವಿ ಮತ್ತು ಜನರಿಂದ ದುಡ್ಡನ್ನು ಕೂಡ ಪಡಿತೀವಿ, ಇದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೂಡ ಕಾರ್ಮಿಕ ಸಂಘಟನೆಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಹೇಳ್ತಾ ಇರೋದು ನೈತಿಕ ಬೆಂಬಲ ಮಾಡ್ತೀವಿ, ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸ್ತೀವಿ. ಆದ್ರೆ ಆಟೋಗಳೇನಿದಾವೆ, ಆಟೋ ಚಾಲಕರ ಸಂಘಟನೆ ಏನಿದೆ, ಆಟೋ ಮಾಲೀಕರ ಸಂಘಟನೆ, ಇವರೆಲ್ಲರೂ ಕೂಡ ಎಂದಿನಂತೆ ಆಟೋಗಳು ನಡೀತಾ ಇದಾವೆ. ಇನ್ನು ಬೇರೆ ಬೇರೆ ಭಾಗದಿಂದ, ಹೈದರಾಬಾದ್ ಮತ್ತು ಬೆಂಗಳೂರು ಬೇರೆ ಬೇರೆ ಭಾಗದಿಂದ ಖಾಸಗಿ ಬಸ್ಗಳು ಬಂದು ಪ್ಯಾಸೆಂಜರ್ಸ್ ನ, ಪ್ರಯಾಣಿಕರನ್ನ ಬಿಟ್ಟು ಹೋಗುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಆ ನಂತರ ಅದರ ಸೇವೆ ಇರೋದಿಲ್ಲ. ಇನ್ನು ಪೆಟ್ರೋಲ್ ಬಂಕ್ಗಳು ಕೂಡ ಎಂದಿನಂತೆ ಕಾರ್ಯಾರಂಭವನ್ನ ಮುಂದುವರಿಸಿದವೆ. ಇದು ಹೊರತುಪಡಿಸಿದ್ರೆ ಖಾಸಗಿ ಶಾಲಾ ಕಾಲೇಜುಗಳು ರಜೆ ಇದೆ. ಈ ಎಲ್ಲ ಇಲ್ಲಿರುವಂತ ಕಾರ್ಮಿಕ ಸಂಘಟನೆಗಳೆಲ್ಲರೂ ಕೂಡ ನಗರದ ಪ್ರಮುಖ ವೃತ್ತಗಳಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶರಣ ಹಂಪೆ. ಹಾಗಾದ್ರೆ ಯಶವಂತಪುರ APMC ಯಾರ್ಡ್ನಲ್ಲಿ ಸದ್ಯಕ್ಕೆ ಚಿತ್ರಣ ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ ನಲ್ಲಿ ನಮ್ಮ ರಿಪೋರ್ಟರ್ ಗಂಗಾಧರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಬೆಳಿಗ್ಗೆ ಆದ ತಕ್ಷಣ ಬೇಸಿಕ್ ನೀಡ್ ಬೇಕಾಗುತ್ತೆ, ಗ್ರಾಹಕರಲ್ಲಿ ಬರ್ತಾ ಇದ್ದಾರಾ? ಸದ್ಯಕ್ಕೆ ವ್ಯಾಪಾರಸ್ಥರು ಏನ್ ಹೇಳ್ತಿದ್ದಾರೆ, ಹೆಂಗಿದೆ ಬಂದ್ ಬಿಸಿಯಲ್ಲಿ? ಎಸ್ ಶರ್ಮಿತಾ, ಯಶವಂತಪುರದ APMC ಯಾರ್ಡ್ನಲ್ಲಿ ಯಾವುದೇ ರೀತಿ ಬಂದ್ ಬಿಸಿ ಇಲ್ಲ. ಇಲ್ಲಿ ಪ್ರತಿನಿತ್ಯದಂತೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇರುವಂತದ್ದು, ಮತ್ತೆ ಮಹಾರಾಷ್ಟ್ರ ಮತ್ತೆ ಕೊಲ್ಲಾಪುರ ಮತ್ತೆ ಉತ್ತರ ಕರ್ನಾಟಕ ಭಾಗದಿಂದ ಎಲ್ಲ ಕೂಡ ಲಾರಿಗಳು, ಏನು ಆಲೂಗಡ್ಡೆ ಮತ್ತೆ ಈರುಳ್ಳಿ ತುಂಬಿದಂತಹ ಲೋಡ್ ಲಾರಿಗಳು ಎಲ್ಲ ಕೂಡ ಬರ್ತಾ ಇರುವಂತದ್ದು, ಪ್ರತಿನಿತ್ಯದಂತೆ ಕೆಲಸ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಇಲ್ಲಿ ಪ್ರತಿನಿತ್ಯದಂತೆ ಇಲ್ಲಿ ಲಾರಿಗಳು ಬರ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈ ಲಾರಿಗಳೇನಿದೆ ಕೊಲ್ಲಾಪುರ ಮತ್ತೆ ಮಹಾರಾಷ್ಟ್ರ ಕಡೆಯಿಂದ ಬರ್ತಂತ ಲಾರಿಗಳು ಈಗಾಗಲೇ ಸದ್ಯ ಲಾರಿಗೆಲ್ಲ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಕಾರ್ಮಿಕ ಇಲ್ಲಿನ ಕೆಲಸ ಮಾಡ್ತಾ ಹೇಳೋ ಪ್ರಕಾರ ಯಾವುದೇ ರೀತಿ ನಾವು ಬಂಧನ ಮಾಡಿಲ್ಲ, ಕೆಲಸ ಪ್ರತಿನಿತ್ಯದಂತ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಮತ್ತೊಂದ್ ಕಡೆ ಇಲ್ಲಿನ ಆಗುವಂತ ಬೆಳವಣಿಗೆಗಳನ್ನ ನೋಡ್ಕೊಂಡು ನಾವು ಬಂದ್ ಬಗ್ಗೆ ಮುಂದೆ ಇಲ್ಲಿನಂತ ಕೆಲಸ ನೋಡ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದ್ ಕಡೆ ಏನು ಈಗಾಗಲೇ ಕೂಲಿ ಕಾರ್ಮಿಕರು ಕೂಡ ಪ್ರತಿನಿತ್ಯದಿಂದ ಇಲ್ಲಿ ಬಂದಂತಹ ಲಾರಿಗಳನ್ನು ಅನ್ಲೋಡ್ ಅನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈರುಳ್ಳಿ ಮತ್ತೆ ಏನು ಆಲೂಗಡ್ಡೆ ತುಂಬಿದಂತಹ ಲಾರಿಗಳನ್ನ ಸದ್ಯ ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ಕೂಡ ಅನ್ಲೋಡ್ ಮಾಡ್ತಾ ಇರೋದು. ಅಂದ್ರೆ ಪ್ರತಿನಿತ್ಯ ಯಾವ ರೀತಿ ಕೆಲಸ ವರ್ಕ್ ನಡೀತಾ ಇರುತ್ತೆ ಅದೇ ರೀತಿ ಈಗ ಸದ್ಯ ನಡೀತಾ ಇರುವಂತದ್ದು. ಯಾವುದೇ ರೀತಿ ಇಲ್ಲಿ ಬಂಧಿಸಿಲ್ಲ. ನೀವು ನೋಡ್ತಾ ಇರುವಂತದ್ದು ಕೂಲಿ ಕಾರ್ಮಿಕರು ಎಲ್ಲ ಕೂಡ ಪ್ರತಿನಿತ್ಯ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಇಲ್ಲಿ ಹೇಳೋ ಪ್ರಕಾರ ಯಾವುದೇ ರೀತಿ ನಾವು ಬಂದು ಬಿಸಿ ಮಾಡಲ್ಲ, ನಾವು ಪ್ರತಿಕ್ಕೆ ನಂತರ ಮುಂದಿನ ಬೆಳವಣಿಗೆಗಳನ್ನ ನೋಡ್ಕೊಂಡು ನಂತರ ಇಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಯಶವಂತಪುರದ APMC ಯಾರ್ಡ್ನಲ್ಲಿ ಪ್ರತಿನಿತ್ಯದಂತೆ ಇಲ್ಲಿ ಕೆಲಸವನ್ನ ಮಾಡ್ತಾ ಇರೋದು, ಯಾವುದೇ ರೀತಿ ಬಂದಿಲ್ಲ. ಮತ್ತೆ ಈ APMC ಯಾರ್ಡ್ನಿಂದ ಬಂದ್ಗೆ ಯಾವುದೇ ರೀತಿ ಕರೆಯನ್ನ ಕೊಟ್ಟಿಲ್ಲ. ಈ ಒಂದು ಬೆಳವಣಿಗೆ ಅಂದ್ರೆ ಸದ್ಯ ಈ APMC ಯಾರ್ಡ್ನಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಮುಂದೆ ಕಡೆ ಬರ್ತಾ ಇರುವಂತಹ ಈಗಾಗಲೇ ಮಧ್ಯರಾತ್ರಿ ಏನು ಒಂದಷ್ಟು ಲಾರಿಗಳು ಮತ್ತೆ ಟೆಂಪೋಗಳು ಲಾರಿಗಳು ಬಂದು ಅನ್ಲೋಡ್ ಅನ್ನ ಮಾಡಿ ಹೋಗಿರುವಂತದ್ದು. ಮತ್ತೆ ವ್ಯಾಪಾರ ವಹಿವಾಟು ಕೂಡ ಇಲ್ಲಿ ಸದ್ಯ ನಡೀತಾ ಇದೆ. ಯಾವುದೇ ರೀತಿ ಸದ್ಯ ಈಗ ಬಂದನ್ನ ಒಂದು ಅವರಿಗೆ ಕರೆಯನ್ನ ಕೊಟ್ಟಿಲ್ಲ, ಮತ್ತೆ ಅವ್ರ ಬೆಂಬಲವನ್ನ ಕೊಟ್ಟಿಲ್ಲ. ಪ್ರತಿನಿತ್ಯ ಅಂತ ಇಲ್ಲಿ ಕೆಲಸ ನಡೀತಾ ಇರುವಂತದ್ದು. ಮತ್ತೆ ಇನ್ನೊಂದ್ ಕಡೆ ಏನಂದ್ರೆ ಈಗಾಗಲೇ ಮಧ್ಯರಾತ್ರಿ ಇನ್ನು ಕರ್ನಾಟಕ ಮತ್ತೆ ಈ ಕಡೆ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಭಾಗದಿಂದ ಬಂದಂತಹ ಲಾರಿಗಳೇನಿದಾವೆ ಅವರು ಈಗಾಗಲೇ ಮಧ್ಯರಾತ್ರಿ ಒಂದು ಅನ್ಲೋಡ್ ಅನ್ನ ಮಾಡಿ ಸದ್ಯ ಅವರ ಒಂದು ಬಂದ ಭಯದಿಂದ ಅವರ ಮಧ್ಯರಾತ್ರಿನೇ ಒಂದು ಅನ್ಲೋಡ್ ಮಾಡಿ ಹೋಗಿರುವಂತದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ನೆಲಮಂಗಲದಲ್ಲಿ CITU ಸಂಘಟನೆಯಿಂದ ಪ್ರತಿಭಟನೆ ಆಗ್ತಿದೆ. ನೆಲಮಂಗಲದ ಡಾಬಸ್ಪೇಟೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಘೋಷಣೆಗಳನ್ನ ಕೂಗ್ತಾ ಈಗ ಕಾರ್ಯಕರ್ತರು ನೆಲಮಂಗಲದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೆಲಮಂಗಲದಲ್ಲಿ CITU ಸಂಘಟನೆಯಿಂದ ಬೆಳ್ಳಂಬೆಳಗ್ಗೆ 6 ಗಂಟೆಯಿಂದಲೇ ಪ್ರತಿಭಟನೆ ಆರಂಭವಾಗಿದೆ. ಡಾಬಸ್ಪೇಟೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಘೋಷಣೆಗಳನ್ನ ಕೂಗ್ತಾ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ CITUನ ಕಾರ್ಯಕರ್ತರು. ಈಗ ನೆಲಮಂಗಲದಲ್ಲೂ ಕೂಡ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ನಿಧಾನವಾಗಿ ಇವತ್ತಿನ ಬೆಳಗ್ಗೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. 12 ಬೇಡಿಕೆಗಳನ್ನ ಇಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಶತಾಯಗತಾಯ ಬಿಸಿ ಮುಟ್ಟಿಸಲೇಬೇಕು ಅಂತ 48 ಗಂಟೆಗಳ ಕಾಲ ಬಂದ್ಗೆ ಇದೀಗ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆಯನ್ನ ಕೊಟ್ಟಿರೋದು.
ಬೆಳಗ್ಗೆಯಿಂದಾನೇ ಇದೀಗ ನಿಧಾನವಾಗಿ ಆ ಬಂದ್ನ ಬಿಸಿ ಎಲ್ಲಾ ಕಡೆ ತಟ್ತಾ ಇದೆ. ನೆಲಮಂಗಲದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸಿಐಟಿಯು ಸಂಘಟನೆ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬೆಳ್ಳಂಬೆಳಿಗ್ಗೆಯೇ ಈಗ ರೋಡಿಗೆ ಇಳಿದಿದ್ದಾರೆ ಕಾರ್ಯಕರ್ತರು. ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು, ಸಾಕಷ್ಟು ವರ್ಷಗಳಿಂದ ನಾವು ಡಿಮ್ಯಾಂಡ್ ಅನ್ನ ಇಟ್ಟಿದ್ದೀವಿ, ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ, ಆದ್ರೆ ನಮ್ಗೆ ಅಟ್ಲೀಸ್ಟ್ 18,000 ನೀವು ತಿಂಗಳಿಗೆ ಸ್ಯಾಲರಿ ಅಂತ ಕೊಡೋದಕ್ಕೆ ಸಾಧ್ಯವಾಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಒಟ್ಟು 12 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮತ್ತೆ ನಾಳೆ ಭಾರತ್ ಬಂದ್ಗೆ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆಯನ್ನ ಕೊಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ನೆಲಮಂಗಲ ರಿಪೋರ್ಟರ್ ಅಭಿಷೇಕ್, ಬೆಳ್ಳಂಬೆಳಿಗ್ಗೆನೆ ಇದೀಗ ಸಿಐಟಿಯು ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ. ಪ್ರತಿಭಟನೆ ಜೋರಾದಂತೆ ಕಾಣ್ತಾ ಇದೆ. ಹೆಂಗಿದೆ ಅಲ್ಲಿ ಬಂದ್ ಬಿಸಿ? ಖಂಡಿತ ಶರ್ಮಿಳಾ, ಏನಂತಂದ್ರೆ ಬೆಳಗ್ಗೆ ಸಿಐಟಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ನೆನ್ನೆ ಸಂಜೆ ಕೂಡ ಒಂದು ಪಂಜಿನ ಮೆರವಣಿಗೆ ಮಾಡಿದ್ರೆ ಇಂದು ಕೂಡ ಬೆಳಗ್ಗೆ ಸುಮಾರು 70 ಕಾರ್ಮಿಕರು ಡಾಬಸ್ಪೇಟೆ ಉದ್ದಾನೇಶ್ವರ ವೃತ್ತದಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಈ ವೇಳೆ ಏನು ಈಗ ಸದ್ಯಕ್ಕೆ ಡಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಬಂದು ಪ್ರತಿಭಟನೆ ನಿಯಂತ್ರಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಶರ್ಮಿಳಾ. ಓಕೆ, ಅಂದ್ರೆ ಇವಾಗ ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದಾರಾ ಅಥವಾ ಸುಮ್ನೆ ಈಗ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ವಾಪಸ್ ಕಳಿಸ್ತಾ ಇದಾರಾ? ಅಂದ್ರೆ ಒಂದು ರೀತಿ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಅಂತಾನೆ ಹೇಳ್ಬಹುದು. ಏನು ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ನೀವು ಟೈರ್ಗೆ ಬೆಂಕಿ ಹಚ್ಚಬೇಡಿ ಅಂತ ಹೇಳ್ಬಿಟ್ಟು ಒಂದು ಪ್ರತಿಭಟನೆ ಹತ್ತಿಕ್ಕುವ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಶರ್ಮಿಳಾ. ಅಂದ್ರೆ ಇವಾಗ ಹಾಗಾದ್ರೆ ಕಾರ್ಯಕರ್ತರು ವಾಪಸ್ ಹೋಗ್ತಾ ಇದ್ದಾರೆ, ಏನ್ ಪ್ರತಿಭಟನೆ ಮಾಡ್ತಾ ಇಲ್ಲ, ಪೊಲೀಸರು ಅಡ್ಡಿಪಡಿಸಿದ್ರು? ಸದ್ಯಕ್ಕೆ ಈಗ ಅವರು ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತೀವಿ ಎಂಬ ಒಂದು ಮಾತುಕತೆ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸರು ಮತ್ತು ಕಾರ್ಯಕರ್ತರ ಒಂದು ರೀತಿಯ ಮಾತಿನ ಚಕಮಕಿ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಮುಂದೆ ಕಾದು ನೋಡ್ಬೇಕಿದೆ, ಪ್ರತಿಭಟನೆ ಮುಂದುವರಿಸ್ತಾರ ಅಥವಾ ಪೊಲೀಸರ ಮಾತಿಗೆ ಮಣೆ ಹಾಕಿ ಒಂದು ಪ್ರತಿಭಟನೆ ಕೈ ಬಿಡ್ತಾರೆ ಎಂಬ ಒಂದು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು ಶರ್ಮಿಳಾ. ಅಭಿಷೇಕ್, ಈಗ ಅಲ್ಲಿ ಬಹಳಷ್ಟು ವಾಹನಗಳು ಆ ಕಡೆ ತುಮಕೂರು ಹಾಸನ ಹೋಗುವಂತೆಲ್ಲ ನೆಲಮಂಗಲ ಮೂಲಕನೇ ಪಾಸ್ ಆಗ್ಬೇಕು, ಅದೇನೋ ತೊಂದರೆ ಆಗ್ಬೋದಾ ಆ ಕಡೆ ಹೋಗೋರಿಗೆ? ಖಂಡಿತ ಏನಂತಂದ್ರೆ ಡಾಬಸ್ಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಫ್ಲೈಓವರ್ ಕೆಳಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಾಸನಕ್ಕೆ ಈ ರಸ್ತೆ ಸಂಪರ್ಕ ಕಲ್ಪಿಸೋದಿಲ್ಲ. ತುಮಕೂರು ಸೇರಿದಂತೆ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆ ಆಗಿರೋದ್ರಿಂದ ಏನು ಆ ರೀತಿ ಸಮಸ್ಯೆ ಆಗೋದಿಲ್ಲ ಎಂಬ ಒಂದು ಸಮಸ್ಯೆ ಆಗೋದಿಲ್ಲ ಅವಿನಾಶ್. ಏನೋ ಒಂದು ಫ್ಲೈಓವರ್ ಮೇಲೆ ಹೋಗ್ತಾ ಇರೋದು, ಎಲ್ಲಾ ವಾಹನಗಳು ಫ್ಲೈಓವರ್ ಮೇಲೆ ಹೋಗೋದ್ರಿಂದ ಏನು ಫ್ಲೈಓವರ್ ಕೆಳಭಾಗದಲ್ಲಿ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಯಿಂದ ಯಾವುದೇ ರೀತಿ ಸಂಚಾರಕ್ಕೆ ಅಡ್ಡಿ ಆಗೋದಿಲ್ಲ ಅವಿನಾಶ್. ಓಕೆ, ಧನ್ಯವಾದ ಮಾಹಿತಿಗಾಗಿ ಅಭಿಷೇಕ್. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಕಡಿಮೆ ಆಗಲೇಬೇಕು, ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗಲೇಬೇಕು. ಜನವರಿ 8-9 ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಯಶಸ್ವಿ ಆಗಲಿ, ಜಾರಿ ಆಗಲೇಬೇಕು. ಸರಿಯಾಗಿ ನೀವು ನೋಡ್ತಾ ಇರೋದು ಕೋಲಾರ, ಯಾದಗಿರಿ ಮತ್ತು ಹಾಸನದಲ್ಲಿ ಯಾವ ರೀತಿಯಾಗಿ ಇವತ್ತಿನ ಬೆಳಗ್ಗಿನ ದೃಶ್ಯಾವಳಿಗಳಿದಾವೆ ಅಂತ. ಒಂದ್ ಕಡೆ ಕೋಲಾರದಲ್ಲಿ ರಾಜಹಂಸ ಬಸ್ ಅನ್ನ ತಡೆಯಲಾಯಿತು, ಇನ್ನೊಂದು ಕಡೆ ಯಾದಗಿರಿಯಲ್ಲಿ ಬಹಳಷ್ಟು ಜನ ಬಸ್ ಸ್ಟ್ಯಾಂಡ್ ಗಳಲ್ಲಿ ಕಾಯ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಯಾದಗಿರಿಯಲ್ಲಿ ಓಕೆ ಅಂತ ಅನಿಸ್ತಾ ಇದೆ, ವಾಹನಗಳು ಅಲ್ಲೇ ಸ್ಟೇ ಆಗಿದ್ದಾವೆ. ಜೊತೆಗೆ ಹಾಸನದಲ್ಲಿ ಅಲ್ಲೂ ಕೂಡ ಸದ್ಯಕ್ಕೆ ಖಾಲಿಯಾಗಿ ಕಾಣಿಸ್ತಾ ಇದೆ ಎಲ್ಲಾ ಕಡೆ. ಹಾಗಾಗಿ ಕೋಲಾರ, ಯಾದಗಿರಿ ಮತ್ತು ಹಾಸನದಲ್ಲಿ ಇವತ್ತಿನ ಬೆಳಗ್ಗೆ ಈ ರೀತಿಯಾಗಿ ಕಾಣ್ತಾ ಇದೆ. ಯಾದಗಿರಿಯಲ್ಲಿ ಕೂಡ AITUC ಅವರಿಂದ ಬೆಳಗ್ಗೆಯಿಂದಲೇ ಪ್ರತಿಭಟನೆ ಆರಂಭ ಆಗಿದೆ. ಆಟೋ ಸಂಚಾರ ಎಂದಂತೆ ಕಾಣ್ತಾ ಇದೆ ಯಾದಗಿರಿಯಲ್ಲಿ. ಆದ್ರೆ ಹಾಸನದಲ್ಲಿ ಮಾತ್ರ ಎಲ್ಲ ಕೂಡ ಖಾಲಿ. ಸದ್ಯಕ್ಕೆ ಬಸ್ ಸಂಚಾರ ಕೂಡ ಅಷ್ಟೇನು ಕಾಣ್ತಾ ಇಲ್ಲ. ಹಾಸನ ಹೇಳಿ ಕೇಳಿ ರಾಜ್ಯ ಸರ್ಕಾರ ಇರೋದ್ರಿಂದ JDS ನ ಭದ್ರಕೋಟೆ, ಮೋಸ್ಟ್ಲಿ ಅಲ್ಲಿ ಬಹಳಷ್ಟು ಸಪೋರ್ಟ್ ಸಿಗ್ಬೋದು ಅಂತ ಅನಿಸ್ತಾ ಇದೆ. ಆದ್ರೆ ಕೋಲಾರದಲ್ಲಿ ಇವತ್ತು ಬೆಳಗ್ಗೆ ಬಸ್ ಅನ್ನ ತಡೆಯಲಾಯಿತು. ಅದೇ ರೀತಿಯಾಗಿ ಪ್ರಯಾಣಿಕರಿಗೆ ಒಂದಷ್ಟು ತೊಂದರೆ ಆಗಿದೆ. ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಕಾರ್ಮಿಕ ಕಾನೂನುಗಳನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ. ಕಾರ್ಮಿಕ ಕಾನೂನುಗಳು ಕೇಂದ್ರ ಕಾರ್ಮಿಕ ಸಂಘದ ಹೋರಾಟ ಯಶಸ್ವಿಯಾಗಲಿ, ಬಳ್ಳಾರಿಯಲ್ಲಿ ಬೆಳ್ಳಂಬೆಳಗ್ಗೆ
ಗಳಿಗೆ ವಿವಿಧ ಸಂಘಟನೆ ಕಾರ್ಯಕರ್ತರು ಆಲ್ರೆಡಿ ಬಂದಿದ್ದಾರೆ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ಕೇಂದ್ರ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. 2 ದಿನ ಈಗ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಅಷ್ಟರೊಳಗೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಆ ಬಂದ್ನ ಬಿಸಿ ಕೇಂದ್ರ ಸರ್ಕಾರಕ್ಕೆ ತಟ್ಟುತ್ತಾ ಅನ್ನೋದನ್ನ ನೋಡ್ಬೇಕು. ಆದ್ರೆ ಆಲ್ರೆಡಿ ಜನಸಾಮಾನ್ಯರಿಗೆ ನಿಧಾನವಾಗಿ ಈ ಬಂದ್ನ ಬಿಸಿ ತಟ್ಟುತ್ತಾ ಇದೆ. ಬಳ್ಳಾರಿಯಲ್ಲಿ ಆಲ್ರೆಡಿ ಪ್ರತಿಭಟನೆ ಶುರುವಾಗಿದೆ, ಬಂದ್ನ ಎಫೆಕ್ಟ್ ಶುರುವಾಗಿದೆ. ಇನ್ನು ನೆಲಮಂಗಲದಲ್ಲಿ ಅಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಆಲ್ರೆಡಿ ಅಲ್ಲೂ ಕೂಡ ಟೈರ್ಗೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಪೊಲೀಸರು ಪ್ರತಿಭಟನೆ ಮಾಡಬೇಡಿ, ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ನೆಲಮಂಗಲದಲ್ಲಿ. ಕೋಲಾರದಲ್ಲೂ ಕೂಡ ಪ್ರತಿಭಟನೆ ಜೋರಾಗಿದೆ. ಇನ್ನು ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಸ್ಟಾರ್ಟ್ ಆಗೋದಕ್ಕೆ ಬಿಡ್ತಾ ಇಲ್ಲ, ವಾಪಸ್ ಡಿಪೋಗೆ ಕಳಿಸ್ತಾ ಇದ್ದಾರೆ ಅಲ್ಲಿ ಪ್ರತಿಭಟನಾಕಾರರು. ಸಂವಿಧಾನಕ್ಕೆ ಬೆಲೆಕೊಡದ ದೇಶದ್ರೋಹಿಗಳಿಗೆ ಹೇಳಿ ಧಿಕ್ಕಾರ. ವಿಶ್ವದ ರೈತ ಕಾರ್ಮಿಕರ ಐಕ್ಯ ಚಿರಾಯುವಾಗಲೇ, ವಿಶ್ವದ ರೈತ ಕಾರ್ಮಿಕರ ಐಕ್ಯ ಚಿರಾಯುವಾಗಲೇ. ವಿನಾಶ ಮಾಡಲು ಭಾರತ್ ಬಂದ್, 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 ಭಾರತ್ ಬಂದ್. ಇದೀಗ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಇವತ್ತು ಕೆಲವೊಂದು ಮೇನ್ ಸೆಂಟರ್ ಗಳನ್ನ ನೋಡ್ತಾ ಇದ್ರೆ, ಒಂದ್ ಕಡೆ ಯಶವಂತಪುರ, ಇನ್ನೊಂದ್ ಕಡೆ ಮಲ್ಲೇಶ್ವರಂ, ಮೆಜೆಸ್ಟಿಕ್, ಹೃದಯ ಭಾಗದಲ್ಲಿರುವಂತಹ ಮೆಜೆಸ್ಟಿಕ್, ಅಲ್ಲೂ ಕೂಡ ಬಸ್ಗಳು ಆಲ್ಮೋಸ್ಟ್ ಕೆಲವೊಂದು ಹೊರಡ್ತಾ ಇದಾವೆ, ಕೆಲವೊಂದು ಅಲ್ಲೇ ಹಾಲ್ಟ್ ಆಗಿದ್ದಾವೆ. ಇನ್ನು ಮಲ್ಲೇಶ್ವರಂನಲ್ಲಿ ಕಲ್ಲೆಸೆದಿರೋದನ್ನು ಕೂಡ ನೋಡ್ತಾ ಇದ್ರಿ, BMTC ಬಸ್ನ ಮೇಲೆ ಕಲ್ಲು ತೂರಾಟ ಮಾಡಿರೋದು. ಇನ್ನು ಯಶವಂತಪುರದಲ್ಲೂ ಕೂಡ ಬಹಳಷ್ಟು ಪ್ರಯಾಣಿಕರು ಬಂದಿದ್ದಾರೆ ಇವತ್ತಿನ ಬೆಳಗ್ಗೆ, ಅವರು ಕೂಡ ಬಸ್ಗಾಗಿ ಅಲ್ಲಿ ವೇಟ್ ಮಾಡ್ತಿದ್ದಾರೆ, ಕೆಲವೊಂದಷ್ಟು ಜನ ಓಡಾಡ್ತಿದ್ದಾರೆ. ಮಲ್ಲೇಶ್ವರಂನಲ್ಲಿ BMTC ಬಸ್ ಒಂದಕ್ಕೆ ಕಲ್ಲು ತೂರಿರುವಂತದ್ದು ಕೂಡ ಆಗಿದೆ, ಗಾಜೆಲ್ಲ ಪುಡಿ ಪುಡಿ ಆಗಿದೆ, ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಮಲ್ಲೇಶ್ವರಂನಲ್ಲಿ. ಇನ್ನು ಮೆಜೆಸ್ಟಿಕ್ ನಲ್ಲಿ ಬೆಳಗ್ಗಿನ ಜಾವದಲ್ಲಿ ಅಷ್ಟೇನು ತೊಂದರೆ ಇರಲಿಲ್ಲ, ಎಲ್ಲರೂ ಕೂಡ ಅಲ್ಲಿ ಬಸ್ ಸಿಗ್ತಾ ಇತ್ತು. ಪ್ರಯಾಣಿಕರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ರು, ಚಾಲಕರು ಅಲ್ಲಿ ಕಂಡಕ್ಟರ್ಗಳು ಕೂಡ. ಅವ್ರು ಹೇಳೋ ಪ್ರಕಾರ ನಮ್ಗಿನ್ನೂ ಕೂಡ ಸೂಚನೆ ಬಂದಿಲ್ಲ, ಸದ್ಯಕ್ಕೆ ನಾವು ಡ್ಯೂಟಿಲಿ ಇದ್ದೀವಿ, ಏನಾದ್ರೂ ನಮಗೆ ಸೂಚನೆ ಬಂದ್ರೆ ಅಥವಾ ಹೆಚ್ಚಿನ ತೊಂದರೆ ಆದ್ರೆ ನಾವು ಹಾಲ್ಟ್ ಮಾಡ್ತೀವಿ, ಅದನ್ನ ಹೋಲ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಹೋಟೆಲ್ಗಳಿಗೆ ಏನಾದ್ರೂ ಬಂದ್ ಎಫೆಕ್ಟ್ ತಟ್ತಾ ಇದೆಯಾ? ಸೊ ಹೋಟೆಲ್ ನಲ್ಲಿ ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿಯಾಗಿದೆ? ಬಸವನಗುಡಿಯಿಂದ ನಮ್ಮ ರಿಪೋರ್ಟರ್ ಮುನಿರಾಜು ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಮುನಿರಾಜು, ಹೋಟೆಲ್ಗಳು ಓಪನ್ ಇರುತ್ತೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ನೆನ್ನೆ ತನಕ ಮಾಹಿತಿ ಸಿಕ್ಕಿತ್ತು, ಬಟ್ ಇವಾಗ ಬೆಳಗ್ಗೆ ಆಗಿದೆ, ಹೋಟೆಲ್ಗಳು ಓಪನ್ ಇದಾವ? ಏನ್ ಗ್ರಾಹಕರು ಬರ್ತಾ ಇದಾರಾ? ಏನಿದೆ ಸದ್ಯಕ್ಕೆ ಸಿಚುವೇಶನ್? ಶರ್ಮಿತಾ, ಈಗಾಗಲೇ ಏನು ಭಾರತ್ ಬಂದ್ಗೆ ಒಂದು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೋಟೆಲ್ಗಳು ಸಹ ಈಗ ಬೆಳಗಿನ ಜಾವ ಎಲ್ಲವೂ ಸಹ ಒಂದು ಆರಂಭ ಆಗ್ತಾ ಇರುವಂತಹ ಸೂಚನೆ ಕಂಡು ಬರ್ತಾ ಇದೆ. ಎಲ್ಲೂ ಸಹ ಹೋಟೆಲ್ಗಳಿಗೆ ಒಂದು ಬಂದ್ ಮಾಡುವಂಥದ್ದು ಅಥವಾ ಅವರನ್ನ ಬಂದ್ ಮಾಡಿಸುವಂಥದ್ದಾಗಲಿ ಎಲ್ಲೂ ಸಹ ನಡೆದಿರುವಂತಹ ಘಟನೆ ಈಗ ಲಭ್ಯವಾಗಿಲ್ಲ. ಈಗ ನಾವು ಬಸವನಗುಡಿಯ ಕೆಲವು ಹೋಟೆಲ್ಗಳಲ್ಲಿ ಈಗಷ್ಟೇ ನೋಡಿದ್ವಿ, ಎಲ್ಲ ಹೋಟೆಲ್ಗಳು ಸಹ ಎಂದಿನಂತೆ ಬೆಳಗಿನ ಜಾವ ಒಂದು ಕಾರ್ಯಾರಂಭ ಮಾಡಿರುವಂಥದ್ದು, ಮತ್ತೆ ಗ್ರಾಹಕರು ಸಹ ಎಂದಿನಂತೆ ಹೋಟೆಲ್ಗಳಿಗೆ ಬರ್ತಾ ಇದ್ದಾರೆ, ಮತ್ತೆ ಅಲ್ಲಿ ಎಂದಿನಂತೆ ವಹಿವಾಟು ಸಹ ಮತ್ತೆ ಏನು ಊಟ ಉಪಚಾರ ಮತ್ತೆ ತಿಂಡಿ ಏನಿದೆ ಬೆಳಗಿನ ಜಾವ ಎಲ್ಲವೂ ಸಹ ಪ್ರತಿನಿತ್ಯದಂತೆ ಇವತ್ತು ಸಹ ನಡೀತಾ ಇದೆ. ಇಲ್ಲಿ ಯಾವುದೇ ರೀತಿಯ ಬಂದ್ ಆಗಲಿ ಅಥವಾ ಬೇರೆ ಏನೂ ಸಹ ಇಲ್ಲಿ ಕರೆ ಕೊಟ್ಟಿಲ್ಲ. ಮತ್ತೆ ನೆನ್ನೆಯೂ ಸಹ ಕೆಲವು ಸಂಘಟನೆಗಳು ಹೋಟೆಲ್ಗಳು ಎಂದಿನಂತೆ ಕಾರ್ಯಾರಂಭ ಮಾಡ್ತವೆ, ಮತ್ತೆ ಬಂದ್ನ ಬಿಸಿ ಇರೋದಿಲ್ಲ ಅಂತೇಳಿ ತಿಳಿಸಿದ್ರು. ಇವತ್ತು ಸಹ ಅದೇ ರೀತಿ ಹೋಟೆಲ್ಗಳಿಗೆ ಒಂದು ಬಂದಿಲ್ಲ, ಮತ್ತೆ ಅವರು ಸಹ ರೆಗ್ಯುಲರ್ ಆಗಿ ತಮ್ಮ ಪ್ರತಿನಿತ್ಯದಂತೆ ಹೋಟೆಲ್ ಸಿಬ್ಬಂದಿ ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಮತ್ತೆ ಗ್ರಾಹಕರು ಸಹ ಪ್ರತಿನಿತ್ಯ ಏನು ಹೋಟೆಲ್ಗೆ ಬರ್ತಾರೆ ಅದೇ ರೀತಿಯಲ್ಲಿ ಇವತ್ತು ಸಹ ಬಂದು ಹೋಟೆಲ್ಗಳಲ್ಲಿ ಒಂದು ತಿಂಡಿ ತಿನ್ನೋದಿರ್ಬೋದು, ಮತ್ತೆ ಕಾಫಿ ಸವಿಯೋದಿರ್ಬೋದು, ಎಲ್ಲರೂ ಸಹ ರೆಗ್ಯುಲರ್ ಆಗಿ ಬರ್ತಿದ್ದಾರೆ ಜನ ಸಹ. ಮತ್ತೆ ಏನು ಬೆಳಗಿನ ಜಾವ ವಾಕ್ ಮುಗಿಸ್ಕೊಂಡು ಬರುವಂತ ಕಸ್ಟಮರ್ಸ್ ಏನಿದ್ದಾರೆ ಅವರು ಎಂದಿನಂತೆ ಬಂದು ಬೆಳಗಿನ ಜಾವದಲ್ಲಿ ಒಂದು ಚಳಿಯಲ್ಲೂ ಸಹ ಒಂದು ಕಾಫಿಯನ್ನು ಕುಡಿಯುವಂತ ಅದರಲ್ಲಿ ನಿರತರಾಗಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಬಂದಾದರೂ ಸಹ ಹೋಟೆಲ್ಗಳಿಗೆ ಯಾವುದೇ ಬಂದಿಲ್ಲ, ಮತ್ತೆ ನಾವು ಎಂದಿನಂತೆ ಕಾರ್ಯಾರಂಭವನ್ನ ಮಾಡ್ತೀವಿ, ಮತ್ತೆ ಗ್ರಾಹಕರಿಗೆ ಬೇಕಾದಂತ ಸೇವೆಯನ್ನು ಕೊಡ್ತೀವಿ ಅಂತೇಳಿ ಹೋಟೆಲ್ ಮಾಲೀಕರು ಸಹ ಹೇಳ್ತಿರೋದು. ಶರ್ಮಿತಾ, ಮುನಿರಾಜು, ಈಗ ಯಥಾಸ್ಥಿತಿ ಹೋಟೆಲ್ ಈ ರೀತಿ ಓಪನ್ ಆಗಿರುತ್ತಾ ಅಥವಾ ಪ್ರತಿಭಟನಾಕಾರರು ಒಂದ್ ವೇಳೆ ಬಂದು ಬಲವಂತವಾಗಿ ಮುಚ್ಚಿಸಿದ್ರೆ ಸೊ ಮಾಲೀಕರು ಬಂದ್ ಮಾಡ್ತಾರಂತ ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ಬೋದಲ್ಲೇ?
ಖಂಡಿತ ಶಮಿತಾ, ಈಗ ನಮ್ಮ ಜೊತೆ ಹೋಟೆಲ್ನಲ್ಲಿರುವಂಥ ಕೆಲವು ಗ್ರಾಹಕರು ಇದ್ದಾರೆ ಮತ್ತು ಮಾಲೀಕರು ಸಹ ಇಲ್ಲೇ ಇದ್ದಾರೆ. ಅವ್ರನ್ನೂ ಕೇಳ್ಬೋದು. ಏನು ಈಗಾಗಲೇ ಬೆಳಗಿನ ಜಾವ ಸಹ ಹೋಟೆಲ್ನ ಕೆಲವು ಸಿಬ್ಬಂದಿ ಮಾಲೀಕರು ಹೇಳಿದಂತೆ ನಾವು ಯಾವುದೇ ರೀತಿಯ ಬಂದ್ಗೆ ಕರೆ ಕೊಟ್ಟಿಲ್ಲ ಮತ್ತು ಬಂದ್ಗೆ ನಮ್ಮ ಬೆಂಬಲನೂ ಸಹ ಇಲ್ಲ. ಎಂದಿನಂತೆ ಇವತ್ತು ನಾವು ಒಂದು ರೆಗ್ಯುಲರ್ ಆಗಿ ಗ್ರಾಹಕರಿಗೆ ಬೇಕಾದಂಥ ಸೇವೆಯನ್ನು ಕೊಡ್ತೀವಿ ಅಂತೇಳಿ ಮಾಲೀಕರು ಹೇಳ್ತಿರುತ್ತದೆ. ಈಗ ನಮ್ಮ ಜೊತೆ ಇಲ್ಲಿ ಹೋಟೆಲ್ ಸಿಬ್ಬಂದಿ ಇದ್ದಾರೆ ಮತ್ತು ಮಾಲೀಕರು ಸಹ ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳ್ಬೋದು. ಏನು ಹೇಳ್ತಾರೆ ಸರ್, ಇವತ್ತು ಏನು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಮತ್ತು ನೀವು ಯಾವ ರೀತಿ ಒಂದು ಬಂದ್ಗೆ ಬೆಂಬಲ ಕೊಡ್ತೀರಾ ಅಥವಾ ಏನಾದರೂ ಕಸ್ಟಮರ್ಗೆ ಸೇವೆಯನ್ನು ಕಂಟಿನ್ಯೂ ಮಾಡ್ತೀರಾ? ಈಗ ಕಂಟಿನ್ಯೂ ಮಾಡ್ತೀವಿ ಸರ್. ಏನು ಬಂದಂತ ಏನು ಹೇಳಿಲ್ಲ, ಬಂದಂತ ಇದೆ ಇವತ್ತು. ಯೂಶಲಿ ನಾವು ಹೋಟೆಲ್ಸ್ಗೆಲ್ಲ ಬಂದಿಲ್ಲ, ಯೂಶಲಿ ಮೆಡಿಕಲ್ಸು ಹಾಸ್ಪಿಟಲ್ಸ್ಗೆಲ್ಲ ಏನು ಬಂದಿಲ್ಲ. ಮತ್ತು ಬೆಳಗ್ಗೆ ಎಷ್ಟೊತ್ತಿಗೆ ಓಪನ್ ಮಾಡಿದ್ರಿ? ಕಸ್ಟಮರ್ ಯಾವ ರೀತಿ ಇದ್ದಾರೆ ಸರ್ ಇವತ್ತು ಬಂದಾದರೂ? ಯಾವ ರೀತಿ ಜನ ಸ್ಪಂದನೆ ಇದೆ? ಯೂಶಲಿ 5:45 ಓಪನ್ ಮಾಡಿದ್ವಿ. ಆ್ಯಸ್ ಯೂಶುವಲ್ ಇದ್ದಾರೆ ಸರ್ ಕಸ್ಟಮರ್ಸು, ಏನು ಅಷ್ಟೊಂದೇನಿಲ್ಲ, ಯೂಶಲಿ ಇದ್ದಾರೆ. ಮುಂದೆ ಏನು ಈಗಾಗಲೇ ಏನು ಬೆಳಗಿನ ಜಾವ ರೆಗ್ಯುಲರ್ ಆಗಿದೆ, ಮುಂದೆ ಏನಾದರೂ ಬಂದು ಎಫೆಕ್ಟ್ ಜಾಸ್ತಿ ಆಗಿದೆ ಆದ ನಂತರ ಏನು ಕ್ಲೋಸ್ ಮಾಡೋದು ಅಥವಾ ಇಲ್ಲ ಸೇವೆ ಕೊಡ್ತೀವಿ ರೆಗ್ಯುಲರ್ ಆಗಿ ನಾವು ಇದು ಓಪನ್? ಅಕಸ್ಮಾತ್ ಏನಾದರೂ ಬಂದ್ ಮಾಡುವಂತ ಏನಾದರೂ ಹೇಳಿದ್ರೆ ಮಾಡಲೇಬೇಕು. ಏನು ಆ ಥರ ಏನು ಜಗಳ ಮಾಡೋಕ್ಕೇನು ಇದ್ದಿಲ್ಲ ಅಷ್ಟೇ. ಕ್ಲೋಸ್ ಮಾಡಂದರೆ ಕ್ಲೋಸ್ ಮಾಡಲೇಬೇಕು ಅಷ್ಟೇ. ಬಂದೇನಾದರೂ ಗಲಾಟೆಗಳು ಜಾಸ್ತಿ ಆದರೆ ಮಾಡಲೇಬೇಕು. ಮತ್ತು ಪೊಲೀಸರಿಂದ ನಿಮ್ಗೆ ಏನಾದರೂ ಸೂಚನೆ ಬಂದಿದೆಯಾ? ಏನಾದರೂ ಬಂದ್ ಎಫೆಕ್ಟ್ ಜಾಸ್ತಿ ಆಗ್ತಿದೆ? ಏನು ಆ ಥರ ಏನಿಲ್ಲ ಸರ್, ಆ ಥರ ಏನಿಲ್ಲ. ಇದು ಶರ್ಮಿತಾ, ಏನು ಹೋಟೆಲ್ ಮಾಲೀಕರು ಹೇಳ್ತಿರೋದು, ಇದುವರೆಗೂ ಯಾವುದೇ ಸೂಚನೆಗಳು ಸಹ ಹೋಟೆಲ್ ಮಾಲೀಕರಿಗೆ ಬಂದಿಲ್ಲ. ನಾವು ಮತ್ತೆ ಬಂದ್ ಮಾಡುವಂತ ಪ್ರಮೇಯವೂ ಸಹ ಇಲ್ಲ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಯಾಕಂದ್ರೆ ಕೆಲವು ಸಂಘಟನೆಗಳು ಮಾತ್ರ ಇದಕ್ಕೆ ಸಪೋರ್ಟ್ ಮಾಡ್ತಿರ್ಬೋದು, ನಾವು ಮಾಡ್ತಿಲ್ಲ ಅಂತೇಳಿ ಮಾಲೀಕರು ಹೇಳ್ತಿರೋದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಕರಾವಳಿಯ ಕಡೆ ನೋಡೋದಾದ್ರೆ ವಿವಿಧ ಬೇಡಿಕೆಗಾಗಿ ಭಾರತ್ ಬಂದ್ ಹಿನ್ನೆಲೆ ಬಂದ್ಗೆ ಮಂಗಳೂರಿನಲ್ಲಿ ಒಂದು ರೀತಿಯಾಗಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕರಾವಳಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ವಿವಿಧ ಬೇಡಿಕೆಗಳಿಗಾಗಿ ಭಾರತ್ ಬಂದ್ ಹಿನ್ನೆಲೆ ಮಂಗಳೂರಿನಲ್ಲಿ ಇವಾಗ ಮಿಕ್ಸ್ ರೆಸ್ಪಾನ್ಸ್ ಸಿಗ್ತಾ ಇರೋದು. ಬಂದ್ಗೆ ಅಷ್ಟಾಗಿ ಒಂದ್ ಕಡೆ ಪರ ಇದೆ, ಇನ್ನೊಂದಷ್ಟು ಜನ ವಿರೋಧವಾಗಿದ್ದಾರೆ. ಕರಾವಳಿಯಲ್ಲಿ ಕೆಎಸ್ಆರ್ಟಿಸಿಯ ಬಸ್ ಸಂಚಾರ ಕೂಡ ಆರಂಭ ಆಗಿದೆ. ಆ ಮೂಲಕ ದಕ್ಷಿಣ ಕನ್ನಡದಲ್ಲಿ ಅಷ್ಟಾಗಿ ಇವತ್ತಿನ ಒಂದು ಪ್ರತಿಭಟನೆಗೆ ಅಥವಾ ಬಂದ್ಗೆ ಒಂದು ರೀತಿ ಮಿಶ್ರವಾದಂತಹ ಪ್ರತಿಕ್ರಿಯೆ. ಮಂಗಳೂರಿನಲ್ಲಿ ಆಟೋ ಟ್ಯಾಕ್ಸಿ ಸೇವೆ ಕೂಡ ಲಭ್ಯವಾಗಿದೆ ಅನ್ನೋದು ವಿಚಾರ ನಮ್ಗೆ ಗೊತ್ತಾಗ್ತಿರೋದು. ಈಗ ಕರಾವಳಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಕೂಡ ಸಂಚಾರ ಕೂಡ ಆರಂಭ ಆಗಿದೆ. ಒಂದು ಮಿಶ್ರವಾದಂತಹ ಪ್ರತಿಕ್ರಿಯೆ ಕರಾವಳಿಯಲ್ಲಿ ಕಂಡು ಬರ್ತಾ ಇರೋದು. ವಿವಿಧ ಬೇಡಿಕೆಗಳಿಗಾಗಿ ಭಾರತ್ ಬಂದ್ ಹಿನ್ನೆಲೆ ಕರಾವಳಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಸದ್ಯಕ್ಕೆ ಮಂಗಳೂರಿನಲ್ಲಿ ಆಟೋ ಟ್ಯಾಕ್ಸಿ ಸೇವೆ ಲಭ್ಯವಾಗಿದೆ. ಅದೇ ರೀತಿಯಾಗಿ ಇನ್ನೂ ಕೂಡ ಖಾಸಗಿ ಬಸ್ಗಳು ರಸ್ತೆಗೆ ಇಳಿದಿಲ್ಲ ಅನ್ನೋದು ಬಹಳ ಪ್ರಮುಖವಾದಂತಹ ವಿಚಾರ. ಮಂಗಳೂರಿನಲ್ಲಿ ಆಬ್ವಿಯಸ್ಲಿ ಖಾಸಗಿ ಬಸ್ಗಳ ಸಂಚಾರ ಹೆಚ್ಚಿರುತ್ತೆ ಕಂಪೇರ್ ಟು ಕೆಎಸ್ಆರ್ಟಿಸಿ. ಆದ್ರೆ ಖಾಸಗಿ ಬಸ್ಗಳು ರಸ್ತೆಗೆ ಇಳಿದಿಲ್ಲ ಅನ್ನೋದೀಗ ಸದ್ಯಕ್ಕೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ಸ್ ಬರ್ತಾ ಇರೋದು. ಆದ್ರೆ ಆಟೋ ಮತ್ತು ಟ್ಯಾಕ್ಸಿ ಸೇವೆಯಲ್ಲಿ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ, ಯಾವುದೇ ರೀತಿಯಾದಂತಹ ಒಂದು ವ್ಯತ್ಯಾಸ ಇಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ಇದೀಗ ಮಂಗಳೂರಿನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಇವತ್ತಿನ ಬೆಳಗಿನ ಜಾವ ಕಾಣ್ತಿದೆ ಅಂತ. ಸಾಮಾನ್ಯವಾಗಿ ವಾಹನಗಳು ಓಡಾಡ್ತಿದ್ದಾವೆ, ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಓಡಾಟ ಆರಂಭ ಮಾಡಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇರೋದು. ಕರಾವಳಿಯಲ್ಲಿ ಒಂದು ರೀತಿ ಮಿಶ್ರವಾದಂತಹ ಪ್ರತಿಕ್ರಿಯೆಯಲ್ಲೂ ಕೂಡ ಪ್ರತಿಭಟನೆಯ ದೃಶ್ಯಾವಳಿಗಳು ಕಂಡು ಬರ್ತಾ ಇಲ್ಲ. ಆದರೆ ದಿನ ಕಳೆದಂತೆ ಮಧ್ಯಾಹ್ನದ ನಂತರ ಅಥವಾ ಮಧ್ಯಾಹ್ನ ಆಗಸ್ಟ್ ಒಳಗೆ ಪ್ರತಿಭಟನೆ ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆ ಇದೆ. ಈಗ ಕೆಎಸ್ಆರ್ಟಿಸಿ ಬಸ್ ಒಂದನ್ನು ನೋಡ್ತಾ ಇದ್ದೀರಿ. ಹಾಗಾಗಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಸದ್ಯಕ್ಕೆ ನೋಡ್ತಾ ಇದ್ರೆ PVS ಸರ್ಕಲ್ ಕಾಣಿಸ್ತಾ ಇದೆ. ಅದು ಈಗ ಸದ್ಯಕ್ಕೆ ಮಂಗಳೂರಿನಲ್ಲಿ ಅಲ್ಲಿ ಇವತ್ತಿನ ಬೆಳಗ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಯಥಾಸ್ಥಿತಿಯಾಗಿ ವಾಹನಗಳು ಕೂಡ ಓಡಾಡ್ತಿದ್ದಾವೆ. ಒಂದು ರೀತಿಯಾಗಿ ಇನ್ನೂ ಕೂಡ ಹೀಟ್ ಅಪ್ ಆಗಬೇಕು ಅಂತ ಕಾಣಿಸ್ತಿದೆ ಕರಾವಳಿಯಲ್ಲಿ. ಬಟ್ ಇದು ಎಕ್ಸ್ಪೆಕ್ಟೆಡ್ ತರನೇ ಕಾಣ್ತಾ ಇದೆ ಅವಿನಾಶ್. ಯಾಕಂದ್ರೆ ಮಂಗಳೂರಿನಲ್ಲಿ ನೆನ್ನೆನೆ ಎಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ರು. ಯಾಕಂದ್ರೆ ನಾವು ಅಷ್ಟೊಂದು ಬೆಂಬಲ ಕೊಡೋದಿಲ್ಲ, ಬಸ್ ಸಂಚಾರ ಎಂದಿನಂತೆ ಇರುತ್ತೆ, ಆಟೋ ಟ್ಯಾಕ್ಸಿ ಎಲ್ಲ ಸೇವೆ ಲಭ್ಯ ಇರುತ್ತೆ ಅಂತ. ಅದ್ರ ಪ್ರಕಾರನೇ ಈಗ ಎಕ್ಸ್ಪೆಕ್ಟ್ ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಅಂದರೆ ಎಕ್ಸ್ಪೆಕ್ಟೆಡ್. ಇದು ನೆನ್ನೆಗೆ ಸಿಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಮಂಗಳೂರಲ್ಲಿ ಸದ್ಯಕ್ಕೀಗ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇರೋದು. KSRTC ಬಸ್ ಸಂಚಾರ ಶುರುವಾಗಿದೆ, ಬಟ್ ಪ್ರೈವೇಟ್ ಬಸ್ಗಳು ಇನ್ನೂ ಕೂಡ ರೋಡ್ಗೆ ಇಳಿದಿಲ್ಲ. ನೋಡೋಣ, ಟೈಮ್ ಕಳೆದಂತೆ ಖಾಸಗಿ ಬಸ್ಗಳು ರೋಡಿಗೆ ಇಳಿದ್ಬಿಟ್ರೆ ಮಂಗಳೂರಿನಲ್ಲಿ ಒಂದು ರೀತಿ ನೀರಸ ಪ್ರತಿಕ್ರಿಯೆ ಸಿಕ್ಕಂಗೆ ಆಗುತ್ತೆ ಬಂದಿದೆ. ಸದ್ಯಕ್ಕೆ ಮಂಗಳೂರಿನಲ್ಲಿ ನೀವು ನೋಡ್ತಿರೋದು ಇವತ್ತಿನ ಬೆಳಗ್ಗೆ ಒಂದು ರೀತಿಯಾಗಿ ಮಿಕ್ಸ್ಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನೂ ಕೂಡ ಕರಾವಳಿಯಲ್ಲಿ ನಿನ್ನೆ ತಿಳಿಸಿದ ಹಾಗೆ ಇವತ್ತು ಅಷ್ಟಾಗಿ ರೆಸ್ಪಾನ್ಸ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಿದೆ. ಆದ್ರೂ ಕೂಡ ನೋಡ್ಬೇಕು ಸಂಘಟನೆಗಳು ಯಾವ ರೀತಿಯಾಗಿ ಇದನ್ನ ಅಲ್ಲಿ ರೈಸ್ ಮಾಡ್ತವೆ, ಅದೇ ರೀತಿಯಾಗಿ ಅದಕ್ಕೆ ಯಾವ ರೀತಿಯಾದ ಬೆಂಬಲ ಸಿಗುತ್ತೆ. ಅಂಗಡಿ ಮುಂಗಟ್ಟುಗಳನ್ನ ಏನಾದ್ರೂ ಬಂದ್ ಮಾಡ್ತಾರೆ. ಆಬ್ವಿಯಸ್ಲಿ ಶರ್ಮಿತಾ, ನಂಗನ್ಸುತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಿರೋದ್ರಿಂದ ಅಲ್ಲಿ ಬಿಜೆಪಿ ಶಾಸಕರೇ ಹೆಚ್ಚಾಗಿರೋದು. UT ಖಾದರ್ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸುತ್ತಮುತ್ತ ನೋಡೋದಾದ್ರೆ
ವೇದವಾಸ್ ಕಾಮತ್ ಇರ್ಬೋದು, ಅದೇ ರೀತಿಯಾಗಿ ಹರೀಶ್ ಪೂಂಜಾ ಎಲ್ಲರೂ ಕೂಡ ಆಲ್ಮೋಸ್ಟ್ ಸುತ್ತಮುತ್ತ ಇರುವಂತವರು ಬಿಜೆಪಿಯ ಶಾಸಕರೇ. ಹಾಗಾಗಿ ಯಾವ ರೀತಿಯಾಗಿರುತ್ತೆ ನೋಡ್ಬೇಕು. ಇನ್ನು ಭರತರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಭರತರಾಜ್, ಇವತ್ತಿನ ಬೆಳಗ್ಗೆ ಹೇಗಿದೆ ಮಂಗಳೂರಿನಲ್ಲಿ ರಿಯಾಕ್ಷನ್? ಏನಾದ್ರೂ ಸಕ್ಸಸ್ಫುಲ್ ಆಗ್ಬೋದಾ? ಓಡಾಟ ಹೇಗಿದೆ ವಾಹನಗಳದ್ದು ಅಂತ, ಬಸ್ಗಳದ್ದೆಲ್ಲ? ಅವಿನಾಶ್, ಮಂಗಳೂರಿನಲ್ಲಿ ಈಗ ಒಂದು ಮಿಶ್ರ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದ ಈಗಾಗಲೇ KSRTC ಸಂಚಾರ ಪ್ರಾರಂಭ ಮಾಡಿದೆ. ಆದ್ರೆ ಇತರ ಡಿಸ್ಟಿಕ್ಗೆ ಹೋಗುವಂತದ್ದು ಅಥವಾ ಏನು ಸಿಟಿ ಬಸ್ಗಳು ಕೂಡ ಈಗ ಏನು ಓಡಾಟ ಪ್ರಾರಂಭ ಮಾಡಿರುವಂತದ್ದು. ಇನ್ನು ಪ್ರೈವೇಟ್ ಬಸ್ಗಳು ಕೂಡ ಈಗಾಗಲೇ ಸಂಚಾರ ಪ್ರಾರಂಭ ಮಾಡಿರುವಂತದ್ದು. ಇನ್ನು ಈ ಬಸ್ಗಳನ್ನು ಹೊರತುಪಡಿಸಿದ್ರೆ ಇನ್ನು ಆಟೋ ರಿಕ್ಷಾ ಆಗಿರ್ಬೋದು, ಟ್ಯಾಕ್ಸಿಗಳಾಗಿರ್ಬೋದು, ಅವುಗಳು ಕೂಡ ಏನು ಸಂಚಾರ ಪ್ರಾರಂಭ ಮಾಡಿದ್ದು. ಇದು ಅಂಗಡಿಗಳು ಕೂಡ ಈಗ ಸಾಕಷ್ಟು ತೆರೆದಿರುವಂತದ್ದು. ಜನರು ಸಾಕಷ್ಟು ಆತಂಕದಲ್ಲಿದ್ರು. ಇವತ್ತು ಬಸ್ ಸಂಚಾರ ಇರುವುದಿಲ್ಲ, ಇದಕ್ಕಾಗಿ ನಮ್ಮ ಕೆಲಸಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಿಗೆ ಆಗುದಿಲ್ಲ ಎಂಬುದೊಂದು ನಿಟ್ಟಿನಲ್ಲಿ ನಿನ್ನೆಂದು ಒಂದು ಆತಂಕದಲ್ಲಿದ್ರು. ಆದ್ರೆ ಇವತ್ತಿನ ಬೆಳಿಗ್ಗೆಯಿಂದ ಇನ್ನು ಬಸ್ ಸಂಚಾರ ಪ್ರಾರಂಭವಾಗಿರುವುದರಿಂದ ಜನರು ಸಾಕಷ್ಟು ಒಂದು ನಿರಾಳರಾಗಿದ್ದಾರೆ ಅಂತ ಹೇಳ್ಬೋದು ಅವಿನಾಶ್. ಓಕೆ, ಅದೇ ರೀತಿಯಾಗಿ ಬೇರೆ ಟ್ಯಾಕ್ಸಿ ವ್ಯವಸ್ಥೆ, ಆಟೋ ಅದೆಲ್ಲ ನಾರ್ಮಲ್ ಆಗಿರುತ್ತಾ? ಮತ್ತೆ ಅಂಗಡಿ ಮುಂಗಟ್ಟುಗಳು ನೆಸೆಸಿಟಿ ಏನಿದೆ ಡೈಲಿ ಅದೆಲ್ಲ ಓಪನ್ ಇರುತ್ತಾ ಅಂತ ಇವತ್ತು? ಎಸ್ ಅವಿನಾಶ್, ಈಗಾಗಲೇ ಬೆಳಿಗ್ಗೆಯಿಂದ ಈ ಅಂಗಡಿಗಳೆಲ್ಲ ಓಪನ್ ಆಗಿರುವಂತದ್ದು. ಜನರು ಕೂಡ ಸಂಚಾರ ಪ್ರಾರಂಭ ಮಾಡಿಕೊಂಡಿದ್ದಾರೆ. ಇನ್ನು ಆಟೋ ರಿಕ್ಷಾಗಳು ಹಾಗೂ ಟ್ಯಾಕ್ಸಿಗಳು ಕೂಡ ತನ್ನ ಸಂಚಾರ ಪ್ರಾರಂಭ ಮಾಡಿರುವಂತದ್ದು. ಜನರು ಸಾಕಷ್ಟಾದ್ರೆ ನಿನ್ನೆಯಿಂದ ಸ್ವಲ್ಪ ಒಂದ್ಸಲ ಲೈಟ್ ಆಗಿ ಏನೋ ಆತಂಕದಲ್ಲಿದ್ದಾರೆ. ಇವತ್ತು ನಮಗೂ ಇಲ್ಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ವಾ, ನಮ್ಮ ಬೇರೆ ಕಡೆ ಹೋಗ್ಲಿಕ್ಕೆ ಆಗುದಿಲ್ವಾ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಸಾಕಷ್ಟು ಆತಂಕದಿತ್ತು. ಆದ್ರೆ ಇವತ್ತು ಬೆಳಿಗ್ಗೆಯಿಂದ ಏನೋ ಆ ಟ್ಯಾಕ್ಸಿ ಆಗಿರ್ಬೋದು ಅಥವಾ ಆಟೋ ರಿಕ್ಷಾ ಆಗಿರ್ಬೋದು, ಇಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ತನ್ನ ಸಂಚಾರ ಪ್ರಾರಂಭ ಮಾಡಿರುವುದರಿಂದ ಜನರಿಗೆ ಸ್ವಲ್ಪ ನಿರಾಳರಾಗಿರುವಂತದ್ದು. ಜನರು ತನ್ನ ಸಂಚಾರ ಕೂಡ ಮುಂದುವರಿಸಿದ್ದಾರೆ, ತನ್ನ ಕೆಲಸಕ್ಕೆ ಕೂಡ ತೆರಳಲು ಪ್ರಾರಂಭವಾಗಿದ್ದಾರೆ. ಥ್ಯಾಂಕ್ ಯು ಭರತರಾಜ್ ಮಾಹಿತಿಗಾಗಿ.